ಮತ್ತೆ ಅವರು ನಮ್ಮ ಇಡೀ ಎಲ್ಲಾ ಕರ್ನಾಟಕದ ಡಿಎಕ್ಷನ್ ಸದಸ್ಯರಿಗೆ ಮಾರ್ಗದರ್ಶನ ಮಾದರಿಗಳಾಗಿದ್ದಾರೆ. ಅದಕ್ಕೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಗೆ ಮಾಹಿತಿಯನ್ನು ನೀಡಬೇಕು. ಎಲ್ಲರೂ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ ಮುಖ್ಯಾಂಶಗಳನ್ನ ಬರೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ವಿನಂತಿಸ್ತಾ ಗುರುಗಳಿಗೆ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಕೆಲವು ಟೈಮ್ ಈಕೋ ಆಗ್ತದೆ. ಈಗ ಈಕೋ ಇಲ್ಲ ಅಲ್ಲ, ಕೆಲವು ಟೈಮ್ ಈಕೋ. ಕ್ಲೌಡ್ ರೆಕಾರ್ಡಿಂಗ್ ಡಿಸೇಬಲ್ಡ್. ಓಕೆ ಫೈನ್ ಸರ್. ಈಕೋ ಇಲ್ಲ ಸರ್, ಇವಾಗಿಲ್ಲ, ಕ್ಲಿಯರ್ ಕೇಳಿಸ್ತಾ ಇದೆ. ಕ್ಲಾರಿಟಿ ಇದೆ. ಓಕೆ, ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಈಗ ತಾನೇ ಡಾಕ್ಟ್ರು ನಿಮ್ಗೆ ಯಾವ ರೀತಿಯ ಪೇನ್ಸ್ ಗಳು ಬರ್ತದೆ, ಯಾವ ರೀತಿಯ ನೋವುಗಳಿದೆ, ಡಿಫರೆಂಟ್ ನೋವುಗಳಿಗೆ ಏನೇನ್ ಮಾಡಬಹುದು ಅಂತೆಲ್ಲ ನಿಮ್ಗೆ ತಿಳಿಸಿದ್ದಾರೆ. ಸೊ ಈಗ ನಮ್ಮ ಪ್ರಾಡಕ್ಟ್ DXN ಪ್ರಾಡಕ್ಟ್ ನಿಮ್ಗೆ ಹೇಗೆ ಹೆಲ್ಪ್ ಆಗ್ತದೆ ಅದನ್ನ ನಾವು ತಿಳ್ಕೊಬೇಕಾಗಿದೆ. DXN ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನ ಈಗ ಕೊಟ್ಟಿದೆ. ಸೊ ಅದರಿಂದ ಈ ಪ್ರಾಡಕ್ಟ್ ಇಂದ ನೀವು ಯಾವ ರೀತಿ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಹಾಗಾದ್ರೆ ಈ ಪ್ರಾಡಕ್ಟ್ ಅಂದ್ರೆ ಏನು? ನಮ್ಮ ಪ್ರಾಡಕ್ಟ್ ಹೆಸರು ಹೆಲ್ದಿ ಬೋನ್ಸ್ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್, ಹೆಲ್ಪ್ಸ್ ಟು ಕೀಪ್ ಬೋನ್ಸ್ ಹೆಲ್ದಿ. ಅಂದ್ರೆ ವೆರಿ ಸಿಂಪಲ್ ಆಗಿ ನಿಮ್ಗೆ ಅದನ್ನ ಹೇಳಿದ್ದಾರೆ. ಯಾಕೆ ಇದು ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಇರೋದೆಲ್ಲ ಸ್ವಾಭಾವಿಕವಾದ ಕ್ಯಾಲ್ಸಿಯಂಗಳು, ಕ್ಯಾಲ್ಸಿಯಂ ಪೂರಕಗಳು ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಕ್ಯಾಲ್ಸಿಯಂ ಪೂರಕಗಳು. ಹೆಲ್ಪ್ಸ್ ಟು ಕೀಪ್ ಬೋನ್ಸ್ ಹೆಲ್ದಿ. ನಿಮ್ಮ ಪ್ರತಿಯೊಂದು ಎಲುಬುಗಳಿರ್ತದೆ ಅಥವಾ ಮೂಳೆಗಳಿರ್ತದೆ, ಅದನ್ನ ಆರೋಗ್ಯವಂತವಾಗಿ ಇಡ್ಲಿಕ್ಕೆ. ಸರಿ ತಿಳ್ಕೋಬೇಕು ನಿಮ್ಗೆ, ಇದು ಓನ್ಲಿ ಫಾರ್ ಪ್ರಾಬ್ಲಮ್ ಬಂದವರಿಗಲ್ಲ, ಪ್ರಾಬ್ಲಮ್ ಬರ್ದಿದ್ದವರು ಕೂಡ ಲೈಫ್ ಲಾಂಗ್ ಇದು ಬರ್ದಿದ್ದಾಗೆ ಇದನ್ನ ರೆಗ್ಯುಲರ್ ನೀವು ಯೂಸ್ ಮಾಡುದು. ಹೆಲ್ಪ್ಸ್ ಟು ಕೀಪ್ ಬೋನ್ಸ್ ಹೆಲ್ದಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಆರೋಗ್ಯವಾದ ಎಲುಬುಗಳಿಗೆ, ಆರೋಗ್ಯವಂತ ಎಲುಬುಗಳಿಗೆ ಆರೋಗ್ಯವಾಗಿಡಲು, ಅದು ಪ್ರಾಬ್ಲಮ್ ಆಗದಿದ್ದ ಹಾಗೆ ಇದು ಏನ್ ಮಾಡ್ತದೆ, ಸಹಾಯ ಮಾಡ್ತದೆ. ಸೊ ಆದ್ರಿಂದ ಜನ ಏನ್ ಮಾಡ್ತಾರೆ, ನನಗೆ ಅದು ಎಲುಬು ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ. ಅಫ್ಕೋರ್ಸ್ ಅವ್ರಿಗೆ ವರ್ಕ್ ಆಗ್ತದೆ, ನಿಮ್ಗೂ ಕೂಡ ವರ್ಕ್ ಆಗ್ತದೆ, ಪ್ರತಿಯೊಬ್ಬರಿಗೂ ವರ್ಕ್ ಆಗ್ತದೆ. ನಿಮ್ಗೆ ಪ್ರಿವೆಂಟಿವ್ ಆಗಿ ವರ್ಕ್ ಆಗ್ತದೆ, ಅವರಿಗೆ ಪಾಸಿಟಿವ್ ಆಗಿ ವರ್ಕ್ ಆಗ್ತದೆ ಅಷ್ಟೇ. ಓಕೆ, ಸೊ ಅದರಿಂದ ಒನ್ ಬೈ ಒನ್ ಈಗ ನೋಡ್ತಾ ಹೋಗೋಣ, ಇದು ನಮ್ಗೆ ಯಾವ ರೀತಿ ಸಹಾಯ ಮಾಡ್ತದೆ, ಯಾಕೆ ನಮ್ಗೆ ಪ್ರಾಬ್ಲಮ್ ಬರ್ತದೆ ಅಂತ. ಅಂಗಾಂಗ ನೋವುಗಳ ಬಗ್ಗೆ ಇರಲಿ ಎಚ್ಚರ ಇರಲಿ ಅಂತ ಅರ್ಲಿಲ್ಲ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಸ್ವಲ್ಪ ಪಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅಂಗಾಂಗ ನೋವುಗಳ ಬಗ್ಗೆ ಇರಲಿ ಎಚ್ಚರವಾಗಿದ್ದೀರಾ ನೀವು? ಎಷ್ಟು ಜನ ಎಚ್ಚರವಾಗಿದ್ದೀರಿ? ನೀವು ಆದಷ್ಟು ನಾನು ಹೇಳೋದು, ಆಫ್ಟರ್ 40 ಪ್ರತಿಯೊಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ನೀವು ಸ್ವಲ್ಪ ಎಲ್ಲೋ ಒಂಚೂರು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ ಸಫರ್ ಆಗುವ ಪರಿಸ್ಥಿತಿ ಕೆಲವರಿಗಿದೆ. ಆ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ. ಎಲ್ಲಿ ಟ್ವಿಸ್ಟ್ ಆಗ್ಬಹುದು, ಅಥವಾ ಕಟ್ ಆಗ್ಬಹುದು, ಅಥವಾ ಕಟ್ ಆಗಿದ್ನ ಡಾಕ್ಟರ್ ಜಾಯಿಂಟ್ ಮಾಡ್ತಾರೆ, ಅದು ಜಾಯಿಂಟ್ ಸರಿಯಾಗದೆ ಇರಬಹುದು. ಇದೆಲ್ಲ ಬೇಕಾದಷ್ಟು ನಿಮ್ಗೆ ಈಗ ನಾವು ಹೊರಗಡೆ ಕಾಣ್ತಾ ಇದ್ದೀವಲ್ಲ, ಬಟ್ ನೀವು ಲೈಫ್ ಲಾಂಗ್ ನೋವು ಸಹ ಸಫರ್ ಮಾಡ್ಬೇಕಾಗುವ ಪರಿಸ್ಥಿತಿ ಇರ್ತದೆ. ಸೊ ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ರೆ ನಾವು ಎಚ್ಚರವಾಗಿರ್ಬೇಕು. ನೋಡಿ, ಪ್ರತಿಯೊಂದು ಇವಾಗ ಎಷ್ಟು ಮಟ್ಟಿಗೆ ಅಂದ್ರೆ ನಿಮ್ಮ ಕ್ಯಾಲ್ಸಿಯಂ ಲೆವೆಲ್ ಇರ್ಬೋದು, ಅಥವಾ ನಮ್ಮ ಏನು ಬಾಡಿಗೆ ಪ್ರೋಟೀನ್ಸ್, ಎನಿಥಿಂಗ್ಸ್ ಅದು ಡಿಫಿಷಿಯನ್ಸಿ ಆಗ್ಬಿಟ್ಟು ಬೋನ್ ಏನಂತ ಸ್ವಲ್ಪ ವೀಕ್ ಆಗ್ಬಿಟ್ಟಿರ್ತದೆ. ಸ್ವಲ್ಪ ಎಡಬಿದ್ರು ಕೂಡ ಕಟ್ ಆಗುವ ಚಾನ್ಸ್, ಸಣ್ಣ ಇದರಲ್ಲಿ ಕಟ್ ಆಗಿ ಹೋಗ್ತದೆ. ಹೇರ್ ಪಿನ್ ಕಟಿಂಗ್ ಎಲ್ಲ, ಹೇರ್ ಪಿನ್ ಬೆಂಡ್ ಇದೆಲ್ಲ ಹೇಳ್ತಾರೆ ನಿಮ್ಗೆ. ಸೊ ಆ ರೀತಿಯಲ್ಲಿ ಅಂದ್ರೆ ಕೂದಲು ಎಳೆಯಷ್ಟು ನಿಮ್ಗೆ ಕ್ರ್ಯಾಕ್ ಆಗ್ಬಿಟ್ರು ಕೂಡ ಅದು ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ನಾವು ಎಚ್ಚರ ವಹಿಸ್ಬೇಕು. ನಮ್ಮ ಅಂಗಾಂಗಗಳನ್ನ ನಾವು ಎಚ್ಚರ ವಹಿಸ್ಬೇಕು. ಪ್ರತಿಯೊಂದನ್ನು ಯೂಸ್ ಮಾಡಿ, ನೀವು ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಜಿಮ್ಗೆ ಹೋಗಿ, ಆದ್ರೂ ಕೂಡ ಅಂದ್ರೆ ಏನ್ ಹೇಳ್ತಾರೆ, ಅಮೃತ ಒಳ್ಳೇದು, ತುಂಬಾ ಒಳ್ಳೇದು, ಆದ್ರೆ ಅದನ್ನ ಜಾಸ್ತಿ ತಿಂದ್ರೆ ಅದು ನಮ್ಗೆ ವಿಷವಾಗ್ತದೆ. ಅದ್ರ ಬಗ್ಗೆ ನಾವು ಎಚ್ಚರ ವಹಿಸ್ಲೇಬೇಕು. ಸೊ ಹಾಗಾಗಿರೋದ್ರಿಂದ
ಅಂಗಾಂಗ ನೋವುಗಳ ಬಗ್ಗೆ ಎಚ್ಚರ ಇರಲಿ. ಒಂದ್ಸಲ ಇವತ್ತು ನಮ್ಗೆ ನೋಡ್ತಾ ಇದ್ದೀವಿ ಮಂಡಿ ನೋವು, ಆಮೇಲೆ ನಿಮ್ಗೆ ಗಂಟು ನೋವು, ಬ್ಯಾಕ್ ಪೇನು, ಕುತ್ತಿಗೆ ನೋವು, ತಲೆ ನೋವು, ಆಮೇಲೆ ಕೆಳಗೆ ಬೆರಳಿನ ನೋವು, ಎಷ್ಟು ಬಗೆಯ ನೋವುಗಳಿದೆ. ಸೊ ಇದ್ರ ಬಗ್ಗೆ ನೀವು ತುಂಬಾ ಕೇರ್ ತಗೊಳ್ಳೇಬೇಕಾಗಿದೆ. ಆದ್ರಿಂದ ಈ ನಮ್ಮ DXN ಪ್ರಾಡಕ್ಟ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗ್ತದೆ ಅಂತ. ಮೊಣಕಾಲು ನೋವಿಗೆ ಶಸ್ತ್ರಚಿಕಿತ್ಸೆಯೇ ಪರಿಹಾರನ? ಎಷ್ಟೋ ಜನ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿದ್ದಾರೆ, ಡಾಕ್ಟರ್ ಹೇಳ್ತಾರೆ ಅದನ್ನೇ ಪರಿಹಾರನ ಅಂತ. ಆದ್ರೆ ನಿಮ್ಗೆ ಶಸ್ತ್ರಚಿಕಿತ್ಸೆ ಮಾಡ್ಕೋಬಹುದು, ನಾವೇನು ಅದಕ್ಕೆ ಅಡ್ಡಿ ಬರುವುದಿಲ್ಲ. ಆದ್ರೂ ಕೂಡ ಶಸ್ತ್ರಚಿಕಿತ್ಸೆ ಮೊದಲು ಅಟ್ಲೀಸ್ಟ್ ಒಂದು 3 months ಜಸ್ಟ್ ನೀವು ಥಿಂಕ್ ಮಾಡಿ ನೋಡಿ. ಅದು ಬಿಸ್ನೆಸ್ ಆಗ್ಬಿಡಿ ಸರ್ ಈಗ ಅದು. ಹಾ. ಓಹೋ, ಹಾಗೆ ಅಲ್ಲ, ಅದಕ್ಕೋಸ್ಕರ ಅದನ್ನೇ ಹೇಳ್ಬಿಡ್ತಾರೆ ಅಲ್ವಾ? ಯಾಕಂದ್ರೆ ಯಾರೀಗ ಡಾಕ್ಟರ್ ತೋದು ಬೆಂಗಳೂರಲ್ಲಿ ಈಗ ಕಾಮನ್ ಆಗ್ಬಿಟ್ಟಿದೆ, ಮಂಡಿ ನೋವಾ ಚಿಪ್ ಚೇಂಜ್ ಮಾಡಿ ಅಂತಾರೆ. ಎಷ್ಟು ನೋಡಿ, ಎಷ್ಟು ಅಂದ್ರೆ ನಾನು ಹೇಳೋದು ನಿಮ್ಗೆ, ಚೇಂಜ್ ಮಾಡೋದು ನಿಮ್ಗೆ ಎಷ್ಟು ದುಡ್ಡಿದ್ರೆ ನೀವು ಚೇಂಜ್ ಮಾಡ್ಕೊಳ್ಬಹುದು. ಆದ್ರೆ ನಿಮ್ಗೆ ಒರಿಜಿನಾಲಿಟಿ ಇರ್ತದ? ಆದ್ರೆ ಆ ಡಾಕ್ಟರ್ಗೆ 100ಕ್ಕೆ 100 ಅವರು ಬರ್ಕೊಡ್ತಾರ ಇದು ನಾವು ಚೇಂಜ್ ಮಾಡೋದು 100ಕ್ಕೆ 100 ಸರಿ ಆಗ್ತದ ಅಂತ? ನೀವು ಇದನ್ನ ಕೇಳ್ಬೇಕು ಅವರಿಗೆ ಕ್ವಶನ್. ಯಾಕಂದ್ರೆ ಇವತ್ತು ಎಷ್ಟೋ ಜನ ಅದನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ಎಷ್ಟು ಪರಿತಾಪ ಪಡ್ತಾರೆ, ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳುದು ನಿಮ್ಗೆ, ಮೊಣಕಾಲು ನೋವಿಗೆ ಶಸ್ತ್ರಚಿಕಿತ್ಸೆಯೇ ಪರಿಹಾರನಾ ಅಂತ ಕ್ವಶನ್ ಮಾರ್ಕಿಗೆ ಅಫ್ಕೋರ್ಸ್ ನಿಮ್ಗೆ ಅದು ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೂ ಕೂಡ ನಿಮ್ಗೆ ಒಂದು ದೇವರು ಭಗವಂತ ಒಂದು ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ನೀವು ಸ್ವಲ್ಪ ಯೋಚನೆ ಮಾಡಿ, ಬೇರೆ ಅಟ್ಲೀಸ್ಟ್ ಒಂದು 3 months ಆದ್ರೂ ನೀವು ಯೋಚನೆ ಮಾಡಿ ನೋಡಿ, ಏನಾದ್ರೂ ಪರಿಹಾರ ಉಂಟಾ ಅಂತ. ಬಾಡಿಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ, ಹೀಲಿಂಗ್ ಪವರ್ ಅಂತ ಇರ್ತದೆ. ಈ ಹೀಲಿಂಗ್ ಪವರ್ ನಿಮ್ಗೆ ಅದು ಮಾಡ್ಬೇಕಾದ್ರೆ, ಆ ಹೀಲಿಂಗ್ ಆಗ್ಬೇಕಾದ ಅದಕ್ಕೆ ಏನು ಅಂಶಗಳು ಬೇಕಾಗ್ತದೆ, ಈ ಅಂಶಗಳನ್ನ ಕೊಟ್ಟಾಗ ನಿಮ್ಗೆ ಅದು ಆಟೋಮೆಟಿಕ್ ಪುನಃ ಕರೆಕ್ಟ್ ಆಗ್ತದೆ. ಈ ಅಂಶಗಳು ಯಾವುದು, ಎಲ್ಲಿದೆ, ಅದು ಪ್ರಕೃತಿ ಕೊಟ್ಟಿದೆ ನಮ್ಗೆ. ಸೊ ಅದಕ್ಕೋಸ್ಕರ ನಾನು ಹೇಳುದು, ಸೊ ಜಸ್ಟ್ ಒಂದು 3 to 6 months ವೆಯ್ಟ್ ಮಾಡಿ, ಮತ್ತೆ ಪುನಃ ನಿಮ್ಗೆ ಫೈನಲಿ ಆಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ನಾನು ಹೇಳುದು. ಸೊ ಇದು ನಿಮ್ಗೆ ಬಿಟ್ಟಿರೋ ವಿಷಯ. ಟ್ರಿಗರ್ ಪಾಯಿಂಟ್ಸ್ ನಿಮ್ಗೆ ಎಲ್ಲೆಲ್ಲಿ ಟ್ರಿಗರ್ ಆಗ್ತದೆ ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಎಲ್ಲೆಲ್ಲಿ ಟ್ರಿಗರ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ಇಡೀ ಬಾಡಿಯಲ್ಲಿ. ಈಗ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ, ಅದು ಒಂದ್ಸಲ ರಿಪೀಟ್ ನಿಮ್ಗೆ ಇದು ಇರ್ತದೆ. ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಟ್ರಿಗರ್ ಆಗಿ, ಅದು ಅಂದ್ರೆ ಟ್ರಿಗರ್ ಅಂತ ಹೇಳಿದ್ರೆ ನೋವುಗಳಾಗುವ ಜಾಗಗಳು. ನಿಮ್ಗೆ ನೋಡಿ ಬೇಕಾದ್ರೆ ಇದರಲ್ಲಿ ಕೊಟ್ಟಿದ್ದಾರೆ, ನಿಮ್ಗೆ ಆ ಕುತ್ತಿಗೆಯಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ಅಲ್ಲಿ ನಿಮ್ಗೆ ಯಾವ ರೀತಿ ಪೇನ್ ಆಗ್ತದೆ ಅಂತ. ಹಾಗೇನೆ ನಿಮ್ಗೆ ಸೆಕೆಂಡ್ ಇದರಲ್ಲಿ ಭುಜದ ಹತ್ರ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಬಟಕ್, ಅಲ್ಲಿ ನಿಮ್ಗೆ ಒಂದು 2 ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಮಸಲ್ಸ್, ಈಗ ಏನ್ ಹೇಳ್ತಾರೆ ಮಂಡಿ ಹತ್ರ ನಿಮ್ಗೆ ಕೆಳಗೆ ಮಸಲ್ಸ್ ಇರ್ತದೆ, ಅಲ್ಲಿ ಪಾಯಿಂಟ್ ಇರ್ತದೆ. ಅಂದ್ರೆ ಈ ಎಲ್ಲಾ ಪಾಯಿಂಟ್ ಗಳಲ್ಲಿ ನಿಮ್ಗೆ ಯಾಕೆ ನಮ್ಗೆ ಹಿಡ್ಕೊಂಡಾಗ ಆಗ್ತದೆ, ಕಾಲ್ ನಮ್ಗೆ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ. ಸೊ ದಿಸ್ ಆರ್ ದ ಮೇನ್ ಪ್ಲೇಸಸ್. ಅಂದ್ರೆ ಅದು ಯಾಕೆ ಆಗ್ತದೆ ಗೊತ್ತಿಲ್ಲ, ಬಟ್ ದೀಸ್ ಪ್ಲೇಸಸ್ ಅಲ್ಲಿ ನಿಮ್ಗೆ ನೋವುಗಳು ನಿಮ್ಗೆ ಜಾಸ್ತಿ ಕಾಣ್ತದೆ, ನೋವಿರುವ ಜಾಗಗಳು. ಸೊ ಈಗ ಎದುರುಗಡೆ ಬಂದ್ರು ಕೂಡ ನಿಮ್ಗೆ ಕಾಣ್ತಾ ಇದೆ ನಿಮ್ಗೆ ಹಾರ್ಟ್ ಅಂತ ಹೇಳಿದ್ರೆ, ಹಾರ್ಟ್ ಇದು ಪ್ರಾಬ್ಲಮ್ ಅಲ್ಲ ಇದಕ್ಕೆ. ನಿಮ್ಗೆ ಎಷ್ಟೋ ಜನಕ್ಕೆ ನೋವಾಗ್ತದೆ ಅಂತ ಹೇಳಿದ್ರೆ ಅದು ಹಾರ್ಟಿನ ನೋವು ಅಂತ ನೀವು ಎಣಿಸ್ಕೊಳ್ಬಾರ್ದು. ಬೇರೆ ಬೇರೆ ನೋವನ್ನು ಇರ್ಬೋದು, ಅದ್ರ ಜೊತೆಗೆ ಹಾರ್ಟ್ ನೋವು ಇರ್ಬೋದು. ಸೊ ಇದನ್ನ ನೀವು ಅಲ್ಲಿ ಎಲ್ಲೆಲ್ಲಿ ರೆಡ್ ಮಾರ್ಕ್ ಕಾಣ್ತಾ ಇದೆ ನಿಮ್ಗೆ, ಅಂದ್ರೆ ಅದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ನೋವುಗಳು ಜಾಸ್ತಿ ಇರ್ತದೆ. ಸೊ ಇದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತುಂಟು. ಯಾರಾದ್ರೂ ಹೇಳ್ಬೋದಾ ನಿಮ್ಮ ಅನುಭವ? ಎನಿಬಡಿ, ಈ ನೋವುಗಳು ಬಂದ್ರೆ ಏನಾಗ್ತದೆ, ಯಾವ ರೀತಿ ಅಂತ? ನೋವು ಬಂದವ್ರು ಯಾರು ಇಲ್ವಾ? ಎಲ್ಲಾ ಪುಣ್ಯವಂತರು ಇದ್ರಿ. ಇಲ್ಲ ಸರ್, ಸರ್ ಹೇಳಿದ್ರೆ ನೋವು ಬಂದ್ರೆ ಸರ್ ಆಕ್ಚುಲಿ ಕೆಲವರು ಎಷ್ಟು ಪೇನ್ ಅಂದ್ರೆ ಅನುಭವಿಸೋರಿಗೆ ಗೊತ್ತು ಸರ್. ಅದು ಕೆಲವು ಹೇಳಕ್ಕಾಗಲ್ಲ. ನನಗಿದೆ ಕೆಲವು ಕೇಸ್ಗಳು ಬರ್ತಾ ಇರುತ್ತೆ, ಮಲ್ಕೊಂಡ್ಬಿಟ್ಟಿದ್ದಾರೆ, ಹೇಳಕ್ಕೆ ಆಗ್ತಾ ಇಲ್ಲ ಅಂತ. ಇದೆ ಮಸಲ್ ಕ್ಯಾಚ್ ಅಂತ ಹೇಳ್ತೀವಿ, ಇದನ್ನ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇದು ಬಹಳ ಜನ ಇದು ಮಾಡ್ತಾರೆ. ಯೂಶಲಿ ಏನ್ ಮಾಡ್ತಾರೆ, ಎಲ್ಲರೂ ಒಂದು ಟ್ಯಾಬ್ಲೆಟ್ ತಗೊಂತಾರೆ. ಟ್ಯಾಬ್ಲೆಟ್ ತಕ್ಷಣ ಇದು ಉಪಶಮನ ಕೊಡುತ್ತೆ, ಬಟ್ ಅದು ಬರಲ್ಲ ಅವಾಗ. ಸೊ ಇದಕ್ಕೆ ನನಗೆ ಈ ತರ ಕೇಸ್ಗಳನ್ನ ಡೈಲಿ ಹ್ಯಾಂಡಲ್ ಮಾಡ್ತಿರ್ತೀನಿ ಸರ್. ಓಕೆ, ವೆರಿ ಗುಡ್. ನೀವು ವೆರಿ ಗುಡ್. ನಿಮ್ಗೆ ಯಾಕಂದ್ರೆ ನೀವು ಡಾಕ್ಟರ್ ಆದ್ರಿಂದ ಜನ ನಿಮ್ಮ ಹತ್ರ ಬರ್ತದೆ, ನಿಮ್ಗೆ ಅನುಭವ ಬೇಕಾದಷ್ಟು ಸಿಗ್ತದೆ. ಓಕೆ, ಗಂಗಾಧರ್ ಅವರೇ, ನಾನು ಸ್ವಂತ ಅನುಭವ ನಿಮ್ದು ಏನಾದ್ರೂ ಇದೆ ಹೇಳಿ ಅಂತ ಹೇಳಿ.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಆ ನೋವು ಬಂದಾಗ ನಮ್ಮ ಕೆಲಸ ಕಾರ್ಯಗಳು, ಊಟ, ನಿದ್ರೆ ಎಲ್ಲಾ ಕೂಡ ನೋವಿನ ಕಡೆಗೆ ಹೋಗುತ್ತೆ ಹೊರತು ದೈನಂದಿನ ಸಹಜ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ಯಾರ ಕೇಳಿ ಆರಾಮದಿರೇನು, ಎಲ್ಲಾ ಆರಾಮದೇನ್ರಿ, ಅದು ಒಂದೇ ನೋವು ಇರೋದು ಅಂತ. ಯಾವ ನೋವಿದೆ, ಬಹಳ ವಿಧವಾದ ನೋವುಗಳಿದಾವ. ಆ ನೋವುಗಳು ಬಂತಂದ್ರೆ ಅದಕ್ಕೆ ರಿಲೀಫೇ ಇಲ್ಲ. ಅದಕ್ಕೆ ನಿಮ್ಗೆ ಮುಂದೆ ನೋವು ಬರಬಾರ್ದು ಅನ್ನೋದಕ್ಕೆ ನಮ್ಮ ಡಿಎಕ್ಷನ್ ಒಳಗ ವಂಡರ್ಫುಲ್ ಪ್ರಾಡಕ್ಟ್ ಇದಾವ. ಬಹುಶಃ ನಮ್ಗೆ ಹೆಲ್ದಿ ಬೋನ್ ರೀಸೆಂಟ್ಲಿ ಬಂದಿದೆ. ಅದಕ್ಕಿಂತ ಪೂರ್ವದಲ್ಲಿ ಕೂಡ ನೋವು ಬರ್ತಿತ್ತಲ್ಲ. ನಮ್ಮ RGGL ಸ್ಪುರ್ಲಿನ ನೋವಿನ ಮೇಲೆ ಕೆಲಸ ಮಾಡ್ತದ. ಜೊತೆಗೆ ನಮ್ಮ ಮಸಾಜ್ ಆಯಿಲ್ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ. ಅದು ಹಚ್ಚಿ ನೀವು ಮಸಾಜ್ ಮಾಡ್ಬೇಕು. ನಿಮ್ಮ ದೇಹವನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಅದಕ್ಕೆ ಅಟ್ಲೀಸ್ಟ್ ನಮ್ಮ ಎಲ್ಲಾ ಡಿಎಕ್ಷನ್ ಬಂಧುಗಳಲ್ಲಿ ವಿನಂತಿ ಏನಂದ್ರೆ, ವಾರಕ್ಕೆ ಒಂದ್ಸಲ ಅಥವಾ 15 ದಿವಸಕ್ಕೆ ಒಂದ್ಸಲ ಆದ್ರೂ ಹೋಲ್ ಗ್ಯಾನೋ ಮಸಾಜ್ ಆಯಿಲ್ ಇಂದ ಆಯಿಲ್ ಬಾತ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. 1 hour 2 hour ಬಿಡಿ, ಅದೆಲ್ಲ ಹೀರ್ಕೊಳ್ತದ. ಅವತ್ತು ನೀವು ಯಾವುದೇ ಸೋಪ್ ಇರ್ಲಾರ್ದನೆ ನೀರ್ ಹಾಕೊಂಡು ಸ್ನಾನ ಮಾಡಿ, ನಿಮ್ಗೆ ಮುಂದೆ ನೋವಿನ ತೊಂದರೆಗಳೇ ಬರೋದಿಲ್ಲ. ನೋಡಿ, ನಮ್ಮ ತಾಯಿಯವ್ರಿಗೆ ತುಂಬಾ ಕಾಲ್ ನೋವು ಅಂತಿದ್ರು. ಅವ್ರಿಗೆ ಹೆಲ್ದಿ ಬೋನ್ ಕೊಡ್ತೀವಿ, ಜೊತೆಗೆ ಗ್ಯಾನೋ ಮಸಾಜ್ ಆಯಿಲ್ ಹಚ್ಚಿ ಮಸಾಜ್ ಮಾಡಿದ್ರೆ ಇಮಿಡಿಯೇಟ್ಲಿ ಕಡಿಮೆ ಆಗ್ತದ. ನಮ್ಮಲ್ಲಿ ಒಬ್ರು ಮಹೇಶ್ ಜೀರ್ಗೆ ಅಂತ ಇಲ್ಕಲ್ಲಲ್ಲಿ ಇದಾರ. ಅವ್ರ ಮಿಸ್ಸಸ್ ಈ ನಮ್ ಗ್ಯಾನೋ ಮಸಾಜ್ ಆಯಿಲ್ನ ಇದು ನಾವೇನು ಜಂಡು ಬಾಂಬ್ ತರ ಬಳಸ್ತಾರ ಅವ್ರು. ಅವ್ರು ಹೇಳ್ತಾರೆ, ನನ್ ಕೆಲಸ ಮಾಡಿ ಕೈ ಹರಿತೇವ ಸರ, ಏನ್ ಮಾಡಿದ್ರೆ ಕಡಿಮೆ ಆಗಲ್ಲ. ಏನ್ ಮ್ಯಾಜಿಕ್ ಆಯಿಲ್ ಇದೆ ನಿಮ್ದು, ಅದನ್ನ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗುತ್ತೆ ಅಂತ ಅವರು ಸದಾ ನಮ್ಮ ಮಸಾಜ್ ಆಯಿಲ್ ಅನ್ನ ಬಳಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗಂಗಾಧರ್ ಅವರೇ. ಈಗ ನೀವು ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಾನು ಹೇಳೋದು ಅನುಭವಿಸಿದವ್ರಿಗೆ ಮಾತ್ರ. ಯಾಕಂದ್ರೆ ನನಗೆ ಕಿಡ್ನಿ ಸ್ಟೋನ್ 2000ದಲ್ಲಿ ಆದಾಗ ಅದರ ನೋವುಗಳಂತ ಹೇಳಿದ್ರೆ ಅನ್ಇಮ್ಯಾಜಿನಬಲ್. ಆಮೇಲೆ ಒಂದ್ಸಲ ನನಗೆ ಜಾಯಿಂಟ್ ಪೇನ್ ಆಗಿತ್ತು. ಅದಕ್ಕಿಂತ ಹಿಂದೆ ನಾನು ಚಿತ್ರದುರ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅವಾಗ ಫೀಲ್ಡ್ ವರ್ಕ್. ಅವಾಗ ನನಗೆ ಎಷ್ಟು ಮಟ್ಟಿಗೆ ಅಂದ್ರೆ ನಿಮ್ಗೆ ನಂಬ್ಲಿಕ್ಕಿಲ್ಲ, ನನಗೆ ಬಸ್ ಹತ್ಲಿಕ್ಕೆ ಆಗ್ಲಿಲ್ಲ ನೋಡಿ. ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗೋಯ್ತು. ಅದು ಅಷ್ಟು ನೋವುಗಳು. ಆ ರೀತಿ ನೋವುಗಳನ್ನ ಅನುಭವಿಸಿದವರಿಗೆ ಅದರ ವಿಷಯ ಗೊತ್ತಿರ್ತದೆ. ಸೊ ಓಕೆ, ಆದ್ರಿಂದ ಇದಕ್ಕೆಲ್ಲ ನಮ್ಗೆ ಉಪಶಮನ ಈಗ ನಾವು ನೋಡೋಣ. ನಮ್ಮ ಡಾಕ್ಟರ್ ಲಿಮ್ ನಮ್ಗೆ ಉಪಶಮನವನ್ನು ಕೊಟ್ಟಿದ್ದಾರೆ. ಬಟ್ ನೀವೊಂದು ಡೇಟಾ ಇಲ್ಲಿ ನೋಡ್ಬೋದು. ಇದು ಡೇಟಾ ಕಾಣ್ತಾ ಉಂಟಾ? ರಿಲೀಫ್ ಫಾರ್ ಆಲ್. ನೋಡಿ, ಇದನ್ನ ಸ್ವಲ್ಪ ನೀವು ಯೋಚನೆ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಟೋಟಲ್ ಪೇನ್ ರಿಲೀಫ್ ಮಾರ್ಕೆಟ್ ಇನ್ ಇಂಡಿಯಾ ಈಸ್ ಅರೌಂಡ್ 4900 crores. ಅಂದ್ರೆ ಈ ಪೇನಿಗೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಎಷ್ಟು ತರದ ಮೆಡಿಸಿನ್ಗಳು, ಎಷ್ಟು ತರದ ಲೋಷನ್ಗಳು, ಎಷ್ಟು ತರದ ಬಾಂಬ್ಗಳು ಇದೆ ಅಂತ ಹೇಳಿದ್ರೆ 4900 ಕೋಟಿ ಅಂತೆ. ನೀವು ಆದ್ರಿಂದ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವೆಲ್ಲ ಕ್ರೌನ್ ಅಂಬಾಸಿಡರ್ ಆಗ್ಬಿಡ್ತೀರಿ ಅಂತ ಹೇಳ್ತಾರೆ. ಸೊ ಹಾಗಂದ್ರೆ ಇದು ನಿಮ್ಗೆ ಈಸಿ ಸ್ಟೆಪ್. ನಮ್ಮ ಮಲ್ಲಿಕಾರ್ಜುನ್ ಅವರು ಇದ್ರ ಬಗ್ಗೆ ಮೊದ್ಲು ನೋಡಿ, ಅವ್ರು ಬಾರಿ ಇಂಟೆಲಿಜೆಂಟ್. ನಮ್ಮ ದಾವಣಗೆರೆ ಮಲ್ಲಿಕಾರ್ಜುನ್ ಅವರು. ಯಾಕೆಂದ್ರೆ ಮಂಡಿ ನೋವಿಗೆ ಉಪಶಮನ ಬೇಕೇ ಅಂತ ಬೋರ್ಡ್ ಹಾಕಿದ್ದಾರೆ. ಎಷ್ಟೋ ಜನ ಹಳ್ಳಿಯವರೆಲ್ಲ ಹುಡ್ಕೊಂಡು ಬರ್ತಾ ಇದ್ದಾರಂತೆ ಅವರನ್ನ. ಜಸ್ಟ್ ಒಂದು ಸಿಂಪಲ್ ಥಿಂಗ್. ಸೊ ಮಲ್ಲಿಕಾರ್ಜುನ್ ಇದ್ರೆ ಎಷ್ಟು ಸೇಲ್ ಮಾಡಿದ್ರೆ ಮಲ್ಲಿಕಾರ್ಜುನ್ ಅವರೇ? ನಮ್ಮ ಹೆಲ್ದಿ ಬೋನ್ ಇದುವರೆಗೂ ಸಾಧಾರಣ ಇದ್ರೆ ಹೇಳಿ. ಸೊ ಆಫ್ ದಿಸ್ ಬಾಂಬ್ ಈಸ್ 1300 crores. ಇದರಲ್ಲಿ ಏನು ಈ ಬಾಂಬ್ ಅಂತ ಹೇಳಿದ್ರೆ ಈ ಬಾಂಬ್ ಅಲ್ಲ, BOMB ಅಲ್ಲ. ಅದು ನಿಮ್ಗೆ ಏನ್ ಹೇಳ್ತೀರಾ, ಅದೊಂಥರ ಲೋಷನ್ ಇದ್ದಾಗಿರ್ತದೆ. ಅದನ್ನ ತಯಾರು ಮಾಡಿರ್ತಾರೆ. ನೀವು ಅದು ಹಚ್ಬಿಡಿ ಅಂತ. ಈ ಜಂಡು ಬಾಂಬ್ ಟೈಪ್ ಅದು ಆತರ. ಸೊ ಅದೇ ತರ ಮಲ್ಲಿಕಾರ್ಜುನ್ ಅವರು ಸರ್, ಅವರು ಹಳ್ಳಿಯಿಂದ ಬರ್ತಿರ್ತಾರಲ್ಲ, ಅವ್ರು ನನಗೆ ಫೋನ್ ಮಾಡಿಸ್ತಿರ್ತಾರೆ. ನಾನು ಮಾತಾಡ್ತಿರ್ತೀನಿ ಅವ್ರ ಪೇಷಂಟ್ ಜೊತೆಗೆಲ್ಲ. ಓಕೆ. ಹಾ. ಮಲ್ಲಿಕಾರ್ಜುನ್ ಅವರೇ, ಎಷ್ಟು ಸೇಲ್ ಮಾಡಿದ್ರೆ ಇದುವರೆಗೆ? ಎಷ್ಟು ಪ್ರಾಡಕ್ಟ್ ಹೋಗಿದೆ ನಮ್ದು ಹೆಲ್ದಿ ಬೋನ್ಸ್? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೆಲ್ದಿ ಬೋನ್ 100 ಹೋಗಿದೆ ಸರ್ ಈಗ. ವಾ. ನೋಡಿ, ಈಗ ಜಸ್ಟ್ 2 months ಅಲ್ಲಿ ಅವರು 100 ಅನ್ನ ಮೂವ್ಮೆಂಟ್ ಮಾಡಿದ್ದಾರೆ. ಅವ್ರು ಜಾಯಿನ್ ಆಗಿ 2 months ಆಯ್ತು. ಯಾಕೆಂದ್ರೆ ಅವರಿಗೆ ಈಗ ಗ್ಯಾನೋ ಥೆರಪಿ, ಆಮೇಲೆ ನಾವು ಸ್ಪಿರುಲಿನಾ ಇದ್ರ ಬಗ್ಗೆ ಎಲ್ಲ ತುಂಬಾ ಹೇಳ್ತೀವಿ. ಅವರು ಡಿಎಕ್ಸನ್ ಅಲ್ಲಿ ಕಂಡುಹಿಡಿದಂತ ಹೇಳಿದ್ರೆ ಈಸಿಯೆಸ್ಟ್ ಮೆಥಡ್ ಯಾವುದು ಅಂತ. ಈಸಿಯೆಸ್ಟ್ ಮೆಥಡ್ ಅಂದ್ರೆ ಜನ ನೋವು ಅಂತಾರೆ. ಅದರಲ್ಲೂ ಮಂಡಿ ನೋವು ಅಂತಾರೆ. ಆದ್ರಿಂದ ಅವರು ಮಂಡಿ ನೋವನ್ನ ಹಿಡ್ಕೊಂಡ್ಬಿಟ್ಟು ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಮಲ್ಲಿಕಾರ್ಜುನ್ ಅವರೇ.
Thank you, ನಿಮ್ಮನ್ನ sir. ನೀವು ಈಗ 100ರಿಂದ 1000ಕ್ಕೆ ಹೋಗ್ತೀರಿ. ಯಾಕೆಂದ್ರೆ ನೀವು ದಾವಣಗೆರೆಯಲ್ಲಿ ನೀವು ಮಂಡಿ ನೋವಿನ ಡಾಕ್ಟರ್ ಆಗ್ತೀರಿ. ಹೇಗೂ ನೀವು ನಮ್ಮ ನಮ್ಮ ಅನಿಲ್ ಕುಮಾರ್ ಅವರು ನಿಮ್ಗೆ ಸಪೋರ್ಟ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಹೌದು sir. ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು ಮೊದ್ಲೇನೆ. ಸೊ ಹಾಗಾಗಿರೋದ್ರಿಂದ ಈಸಿಯಾಗಿ ಬಿಸ್ನೆಸ್ ಅನ್ನ ನೀವು ಕಟ್ಬಹುದು. ಒಂದ್ ದಿವ್ಸ ಇನ್ನೊಮ್ಮೆ ನಮ್ಮ ಅನಿಲ್ ಅವರಿಗೆ ದಾವಣಗೆರೆಗೆ ಬರ್ಲಿಕ್ಕೆ ಹೇಳಿ ಅವರಿಗೆ ಒಂದು ಒಳ್ಳೆ ಸನ್ಮಾನ ಮಾಡಿ, ನಮ್ಮ ಪೇಷಂಟ್ ಎಲ್ಲ ನಿಮ್ಮ ಇದ್ದಾರಲ್ಲ ಅವರಿಗೆಲ್ಲ ಒಂದು ಅವರೊಂದು ಚೈತನ್ಯ ಕೊಡ್ತಾರೆ ಒಂದು ಹೊಸದಾಗಿ. ಓಕೆ, ಈಗ ನಾನು Okay. ಹೇಳುದು ಇದನ್ನ ನೋಟ್ ಮಾಡ್ಕೊಳ್ಳಿ. ಸೇಲ್ಸ್ ಬಗ್ಗೆ ನೋಡ್ಕೊಂಡು ನೀವೇನು ಫಸ್ಟ್ ಟೈಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ನಂತರ ನೀವು ಹೋಗಿದ್ರಾ ಅಥವಾ ನಿಮ್ಮ ಒಂದು ಡೈರೆಕ್ಟ್ ಆಗಿ ನೀವು ಸ್ಟಾರ್ಟ್ ಮಾಡಿದ್ರಾ? Direct. ಡೈರೆಕ್ಟ್ ನಿಮ್ಗೇನು ಗೊತ್ತಿಲ್ಲ. ಓಕೆ, ಆದ್ರೂ ಕೂಡ ನೀವು ಸ್ಟಾರ್ಟ್ ಮಾಡಿದಿರಿ ಅಂದ್ರೆ ಗ್ರೇಟ್. ಕಂಪನೀಸ್ ಹೈಯೆಸ್ಟ್ ಎವರ್ ಸೇಲ್ಸ್ ಇನ್ ಬಾಂಬ್ಸ್ ಇನ್ May. ಏಪ್ರಿಲ್ ಮತ್ತೆ ಮೇ ಅಲ್ಲಿ ನಿಮ್ಗೆ ಹೈಯೆಸ್ಟ್ ಸೇಲ್ ಆಯ್ತಂತೆ. ಅದು ಯಾಕೆ ಸೇಲ್ ಆಯ್ತೋ ಗೊತ್ತಿಲ್ಲ, ನೀವು ಜಸ್ಟ್ ನೋಡಿ ಇಲ್ಲಿ. ಸೊ 26 lakhs ನ್ಯೂ ಕನ್ಸ್ಯೂಮರ್ಸ್, 26 lakhs. ಈಗ ನಮ್ಮ ಅದ್ರಲ್ಲಿ ನಾವೀಗ ಅದಕ್ಕೆ ಮಲ್ಲಿಕಾರ್ಜುನ್ ಅವರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವ್ರು ಅದನ್ನ ಫೈಂಡ್ ಔಟ್ ಮಾಡಿದ್ರು ನೋಡಿ. ಅಟ್ಲೀಸ್ಟ್ ನನ್ಗೊಂದು 100 ಆದ್ರೂ ಸಿಕ್ಕಿದ್ರಲ್ಲ. 26 ಲಕ್ಷ ಹೊಸ ಗ್ರಾಹಕರು ಬಂದ್ರಂತೆ. ಅಂದ್ರೆ ಅಷ್ಟು ಜನರಿಗೆ ನೋವುಗಳು ಜಾಸ್ತಿ ಆಯ್ತು ಬಾಂಬ್ ಇನ್ ಲಾಸ್ಟ್ 3 months ಅಲ್ಲಿ. ಅಂದ್ರೆ ಈ ಜಂಡು ಬಾಂಬ್ ನಂತವ್ರು ಈಗ ನಮ್ದೊಂದು ಬರ್ತಾ ಇದೆ ನಿಮ್ಗೆ ಜಿಮೋಕಾ ಅಂತ. ಸೊ ಜಿಮೋಕಾ ಕೂಡ ನಿಮ್ಗೆ ಮೇಲ್ಗಡೆ ಅಪ್ಲೈ ಮಾಡಬಹುದು. ಅದು ಸಹ ನಿಮ್ಗೆ ಶಾರ್ಟ್ಲಿ ಬರ್ಲಿಕ್ಕಿದೆ. ಆಲ್ರೆಡಿ ಗಂಗಾಧರ್ ಹೇಳಿದ್ದಾರೆ ಮಸಾಜ್ ಆಯಿಲ್ ಅನ್ನ ಯೂಸ್ ಮಾಡಿ ಪಕ್ಕ. ಇನ್ಕ್ರೀಸ್ ಸ್ಟ್ರೆಸ್, ನಿಮ್ಗೆ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಗ್ತದೆ ಡ್ಯೂ ಟು ಸೆಕೆಂಡ್ ವೇವ್ ಆಫ್ COVID-19. ನಾವೀಗ ಕೋವಿಡ್ ಆದ ನಂತರ ನಮ್ಗೆ ಇದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತಾರೆ. ಸೊ ಇನ್ಕ್ರೀಸ್ ಇನ್ ಬಾಡಿ ಏಕ್ ಅಂಡ್ ಹೆಡೇಕ್, ಅಂದ್ರೆ ಈ ಬಾಡಿ ನೋವು, ದೇಹದ ಒಂದು ನೋವುಗಳು, ಹಾಗೆ ತಲೆನೋವುಗಳು ಡ್ಯೂ ಟು ಲಾಂಗ್ ವರ್ಕಿಂಗ್ ಅವರ್ಸ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಯೂಸಿಂಗ್ ಇನ್ ಸೆರಮ್ ಅಂಡ್ ಇನಲೇಷನ್ ಆರ್ ಕೀ ಫ್ಯಾಕ್ಟರ್ಸ್ ಡ್ರೈವಿಂಗ್ ದ ಸೇಲ್ಸ್. ಸೊ ಅದರಿಂದ ವರ್ಕಿಂಗು, ಎಕ್ಸರ್ಸೈಸ್ ಇಲ್ಲ, ಲಾಂಗ್ ವರ್ಕಿಂಗು, ಇದೆಲ್ಲ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ ಆಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೀ ಪಾಯಿಂಟ್ ಎಲ್ಲ ನೀವು ಇಟ್ಕೊಂಡು ಜನರ ಹತ್ರ ಡಿಸ್ಕಸ್ ಮಾಡ್ಬೋದು. ಸೊ ಇನ್ನು ಬೇಕಂದ್ರೆ ನೋಡಿ, ಇಲ್ಲಿ ಇದೆ ಇನ್ನೊಂದು ದ ಪ್ರಾಫಿಟ್ ಫಿಲ್ಸ್ ಅಂತ ಹಾಕಿದ್ದಾರೆ. ಪ್ರಾಫಿಟ್ ಫಿಲ್ಸ್, ದ ಮಾರ್ಕೆಟ್ ಆಫ್ ಪೇನ್ ರಿಲೀಫ್ ಮೆಡಿಸಿನ್ಸ್ ಹ್ಯಾಸ್ ಶೋನ್ ಎ CAGR, ಅಂದ್ರೆ ಇದೊಂದು ಇನ್ಸ್ಟಿಟ್ಯೂಷನ್ ಪ್ರಕಾರ ಆಫ್ 10% ಇನ್ ದ ಫಾಸ್ಟ್ 5 years ಅಲ್ಲಿ ಇನ್ಕ್ರೀಸ್. ಸೊ ಅಷ್ಟು ಮಟ್ಟಿಗೆ ನಿಮ್ಗೆ ಇದು ಹೋಗ್ತಾ ಇದೆ. ಈಗ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ 2,000, ಇದು 4,000, 6,000, 8,000, 10,000, 12,000, 14,000 ಜಸ್ಟ್ ಇನ್ ಕ್ರೋರ್ಸ್ ಅಂತ ಹಾಕಿದ್ದಾರೆ. ಅದನ್ನ ಕ್ರೋರ್ಸ್ ಮಾಡ್ಕೋಬೇಕು, 14,000 ಕೋಟಿ. ಸೊ ಈಗ ಇಲ್ಲಿ 19, 20, 21, 22, 23 ವರೆಗೂ ಬಂದ್ಬಿಟ್ಟಿದ್ದಾರೆ. ಸೊ ಈಗ ನಿಮ್ಗೆ 14 ಇದ್ದದ್ದು ಸಾಧಾರಣ 2 ಹೋದ್ರೆ ಈಗ 16ರಿಂದ 18ಕ್ಕೆ ಹೋಗಿದೆ ಈಗ. ಸೊ ಆದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದೊಡ್ಡ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ. ಜಸ್ಟ್ ನೀವು ಮಂಡಿ ನೋವು ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದ್ರೆ ಇನ್ನು ಕಂಪನಿಗೆ ನಾವು ಈಗ ಕಂಪನಿಯವ್ರು ಹೇಳ್ತಾರೆ 30 ಮಾತ್ರ ಇದ್ದು 60 ಯಾಕೆ ಮಾಡಬಾರ್ದು ಅಂತ. ಅವ್ರು ಹೇಳಿದ್ರು ನೋಡಿ, ಎಷ್ಟೋ ಜನ ಈ ಬಡವರಿದ್ದಾರೆ. ನಾವು ಅದನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಬಡವರು ತುಂಬಾ ಜನ ಇದ್ದಾರೆ, ಅವರಿಗೆ ನೀವು 30 ಕೊಡಿ. ರೇಟ್ ಒಂದೇ ಸಲ 600 ಹೇಳ್ಬೇಡಿ, 30 ಕೊಟ್ಟು ಅವರಿಗೆ 350 ಅಂತ ಹೇಳ್ಬೇಡಿ. ಆವಾಗ ಅದನ್ನ ತಗೊಳ್ತಾರಂತೆ. ಸೊ ನೆಕ್ಸ್ಟ್ ಅವರಿಗೆ ಅದ್ರ ರಿಸಲ್ಟ್ ಬಂದ್ಬಿಡ್ತದೆ ಹೇಳ್ತಾರೆ. 30 days ಅಲ್ಲೇ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದಾದ್ರೆ ರಿಸಲ್ಟ್ ಪಕ್ಕಾ ಬರಲೇಬೇಕು ಅಂತ. ಯಾಕೆಂದ್ರೆ ನೀವು ಗುಂಟೂರು ಮಿರ್ಚಿ ಕೊಟ್ಟಾಗ ನಿಮ್ಗೆ ಖಾರ ಇದೆಯಾ ಇಲ್ವಾ? ಖಾರ ಉಂಟಾ ಇಲ್ವಾ? ಯಾರು ಮಾತಾಡೋದಿಲ್ಲ. ಬೆಲ್ಲ ಕೊಟ್ಟಾಗ ನೀವೇನು ಉಪ್ಪು ಅಂತ ಹೇಳ್ತೀರಾ? ಇಲ್ಲ ಅಲ್ಲ. ಅದೇ ತರ ನಮ್ಮ ಪ್ರಾಡಕ್ಟ್ ಕೂಡ ನ್ಯಾಚುರಲ್ ಪ್ರಾಡಕ್ಟ್, ಅದು ವರ್ಕ್ ಆಗ್ಲೇಬೇಕು. ಮೂವಿಂಗ್, ಯಾರು ಶಬ್ದ ಮಾಡ್ತಾರೆ, ಶಬ್ದ ಮಾಡೋರನ್ನ ತೆಗೆದು ಹೊರಗಡೆ ಇಟ್ಬಿಡ್ತೀವಿ ನಾವು. ಈಗ ಆಲ್ರೆಡಿ ಲಾಕ್ ಮಾಡಿದೀವಿ, ಹಾಗಾಗಿ ಶಬ್ದ ಮಾಡಬೇಡಿ. ಸೊ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನೀವು ಬೇಕಾದಾಗ ನಾನು ಹೇಳ್ತೀನಿ, ಆವಾಗ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಮೂವಿಂಗ್ ಆನ್ಯುವಲ್ ಟೋಟಲ್ ಈಸ್ ಟೋಟಲ್ ಸೇಲ್ಸ್ ಫಿಗರ್ಸ್ ಆಫ್ ದ ಪ್ರೀವಿಯಸ್ 12 months ಸೋರ್ಸ್. ಅದು ಫಾರ್ಮಾ ರ್ಯಾಕ್ ಅವ್ರು ಕೊಟ್ಟಿರೋದು. ಇದು ಸುಮ್ಮನೆ ಆರ್ಡಿನರಿ ಅಲ್ಲ, ಫಾರ್ಮಾ ಕಂಪನಿಯ ಇನ್ಸ್ಟಿಟ್ಯೂಷನ್ಗಳು ಇದನ್ನ ಸರ್ವೆ ಮಾಡಿ ಕೊಟ್ಟಿರೋದು. ಆದ್ರಿಂದ ನಿಮ್ಗೆ ಹೆಲ್ದಿ ಬೋನಿಗೆ ಫ್ಯೂಚರ್ ಈಸ್ ವೆರಿ ವೆರಿ ಬ್ರೈಟ್ ಇದೆ. ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ, ನೀವು ವರಿ ಮಾಡುವ ಅಗತ್ಯ ಇಲ್ಲ. 30 ದಿನಗಳಲ್ಲಿ ಬೆನ್ನು ನೋವು ಮತ್ತು ಮಂಡಿ ನೋವು ಕಡಿಮೆ ಆಗ್ಬೇಕಾ?
ಆಗ್ಬೇಕಂದ್ರೆ ನೋಡಿ, ಈಗ ಥಿಂಕ್ ಮಾಡಿ, 30 ದಿನಗಳಲ್ಲಿ ಬೆನ್ನು ನೋವು ಮತ್ತು ಮಂಡಿ ನೋವು ಕಡಿಮೆ ಆಗ್ಬೇಕಾ ಅಂತ ಒಂದು ಬೋರ್ಡ್ ಹಾಕ್ಬೇಕಂತೆ ನೀವು. ಈ ಬೋರ್ಡ್ ಹಾಕಿದ್ರು ಕೂಡ ಜನ ಒಂದೇ ತಿಂಗಳಲ್ಲಿ ಓಡ್ ಬರ್ತಾರಂತೆ. ಅಂದ್ರೆ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಟಿಕ್ಸ್. ಸೊ ನೀವು ಜಸ್ಟ್ ನಿಮ್ಗೆ ಕ್ವಶನ್ ಮಾರ್ಕ್ ಹಾಕಿದಾರಲ್ಲಿ, ಅವ್ರು ಕಮ್ಮಿ ಆಗ್ಬೇಕಾ ಅಂತ ಹಾಕಿದ್ರು, ಗುಣ ಆಗ್ಬೇಕಾ ಅಂತ ಹಾಕ್ಲಿಲ್ಲ. ಸರಿ ನೋಡಿ, ನೀವು ಇದ್ರಲ್ಲೆಲ್ಲ ನೀವು ಬೇಕಾದಷ್ಟು ಇದರಲ್ಲಿ ನೀವು ನಾವು ಸ್ವಲ್ಪ ಬುದ್ಧಿವಂತರಾಗ್ಬೇಕೀಗ. 30 ದಿನಗಳಲ್ಲಿ ನಿಮ್ಮ ಬೆನ್ನು ನೋವು ಮತ್ತು ಮಂಡಿ ನೋವು ಕಡಿಮೆ ಆಗ್ಬೇಕಾ ಕ್ವಶನ್ ಮಾರ್ಕ್ ಇದೆ. ಮೊನ್ನೆ ಎಲ್ಲ ನೋಡಿದೆ ನಾನು. ಕ್ವಶನ್ ಮಾರ್ಕ್, ಮುಂದಿನ ಪ್ರಧಾನ ಮಂತ್ರಿ ಅಂತ ನಿತೀಶ್ ಕುಮಾರ್ ಕ್ವಶನ್ ಮಾರ್ಕ್ ಆಗಿದಾರ? ಆಗ್ಲಿಲ್ಲ. ಕ್ವಶನ್ ಮಾರ್ಕ್ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಯಾವಾಗ್ಲೂ ಡಬಲ್ ಮೀನಿಂಗ್, ಇನ್ನೂ ಕಮ್ಮಿ ಆಗ್ಲಿಲ್ಲ. ಬಟ್ DXN ನಲ್ಲಿ ನಿಮ್ಗೆ ಗ್ಯಾರಂಟಿ ಇದೆ. ನೋಡಿ, ಬೇಕಾದ್ರೆ ಟ್ರೈ ಮಾಡಿ. 30 ದಿನಗಳಲ್ಲಿ ನಮ್ಮ ಮಾತ್ರೆಗಳನ್ನ ಕೊಡಿ ನೀವು. ನೋಡಿ, ಅವರಿಗೆ ಪ್ರಾಬ್ಲಮ್ ಇದ್ರೆ 1-2 ಕೊಡಿ ಅಷ್ಟೇ. ಸೊ ಕಡಿಮೆ ಆಗೋದಿಲ್ಲವ ನೋಡಿ. ಆದ್ರಿಂದ ನೀವು ಜಸ್ಟ್ ಇದೆಲ್ಲ ಗಿಮಿಕ್ಸ್ ಅಂತ ಹೇಳ್ತೀವಿ, ಇದನ್ನ ಗಿಮಿಕ್ಸ್ ಅಂತ ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ಗಿಮಿಕ್ಸ್. ಸೊ ಆದ್ರಿಂದ ಇದರಿಂದ ನೀವು ಜನ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಈಸಿಯಾಗಿ ನೀವು ಮೂವ್ಮೆಂಟ್ ಅನ್ನ ಮಾಡಬಹುದು. ಜಾಯಿಂಟ್ ಪೈನ್, ಕೀಲು ನೋವಿಗೆ ಪರಿಹಾರ ಹುಡುಕುತ್ತಿದ್ದೀರಾ? ನೋಡಿ, ಇಲ್ಲಿ ಒಂದು ಕೊಟ್ಟಿದೆ, ಕನ್ನಡದಲ್ಲಿದೆ. ಹೆಚ್ಚು ದೈಹಿಕ ಚಟುವಟಿಕೆ ಮಾಡದೇ ಇದ್ದರೆ, ಕಂಪ್ಯೂಟರ್ ಮುಂದೆ, ಆಫೀಸು, ಅಂಗಡಿ ಇತ್ಯಾದಿ ಕಡೆ ಕುಳಿತುಕೊಂಡೇ ಕೆಲಸ ಮಾಡುವವರು ವ್ಯಾಯಾಮ ಕಡಿಮೆ ಮಾಡಿದಾಗಲೂ ಇಂತಹ ಕೀಲು ನೋವು ಹೆಚ್ಚುತ್ತದೆ. ಮನೆಯಲ್ಲಿ ಸೀಮಿತ ಚಟುವಟಿಕೆಯಿಂದ ಕೆಲಸ ಮಾಡುವ ಕೆಲವು ಗೃಹಿಣಿಯರಿಗೂ ಇಂತಹ ಕೀಲು ನೋವಿನ ಕಾಟವಿರುತ್ತದೆ. ಕೀಲು ನೋವಿಗೆ ಹಲವು ಕಾರಣಗಳಿರಬಹುದು. ಯಾರೆಲ್ಲ ನಿಮ್ಗೆ ವಾಕಿಂಗು, ಜಾಗಿಂಗು, ಎಕ್ಸರ್ಸೈಸು, ಫಿಸಿಕಲ್ ವರ್ಕ್ ಮಾಡುವುದಿಲ್ವೋ ಅವರಿಗೆ ನಿಮ್ಗೆ ನೋವುಗಳ ಕಾಟ ಜಾಸ್ತಿ ಇದೆ. ಅದರಲ್ಲಿ ಕೊಟ್ಟಿದ್ದಾರೆ, ಸೀಮಿತ ವರ್ಕ್ ಮಾಡ್ತಾರಷ್ಟೇ, ಬೇರೆ ಜಾಸ್ತಿ ವರ್ಕ್ ಮಾಡುದಿಲ್ಲ. ಇಂಥವರಿಗೂ ಸಹ ನಿಮ್ಗೆ ಕೀಲು ನೋವು ಜಾಸ್ತಿ ಬರ್ತದೆ ಅಂತ ಹೇಳ್ಬೋದು. ಇದಲ್ಲದೆ ಬೇಕಾದಷ್ಟು ಕಾರಣಗಳು ಕೂಡ ಅದಕ್ಕೆ ಇರಬಹುದು. ಸೊ ಈಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ದಿಸ್ ಇಸ್ ಕಾಲ್ಡ್ ಮಂಡಿ ನೋವು. ಮಂಡಿ ನೋವಲ್ಲಿ ಏನಾಗ್ತದೆ, ಯಾವ ರೀತಿ ಆಗ್ತದೆ ಅಂತ ನಿಮ್ಗೆ ಮಂಡಿ ನೋವು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಇವರು ನೋಡಿ ಜಾಗಿಂಗ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ, ಆದ್ರೂ ಕೂಡ ಅವರಿಗೆ ನೋವಿದೆ. ಏನಂತ ಹೇಳಿದ್ರೆ, ನಿಮ್ಗೆ ಏಜ್ ಆಗ್ತಾ ಇದ್ದಾಗ ಇಲ್ಲಿ ಒಂದು ಲಿಕ್ವಿಡ್, ಅನಿಲ್ ಅವರೇ ಕಂಪ್ಲೀಟ್ ಮಾಡ್ತೀರಾ? ಓಕೆ, ಇಲ್ಲ, ಅದೇನಂದ್ರೆ ಇದು ಸರ್, ಅದಕ್ಕೆ ಇದು 2 ಬೋನ್ ಇದೆ ನೋಡಿರ್ಬೋದು ನೀವು. ಒಂದು ಅದಕ್ಕೆ ಫೆಮೋರನ್ ಟಿಬಿ ಅಂತ ಹೇಳ್ತೀವಿ, ಆಯ್ತಾ. ಮಧ್ಯ ಒಂದು ಕಾರ್ಟಿಲೇಜ್ ಅಂತ ಇರುತ್ತೆ, ಸಾಫ್ಟ್ ಟಿಶ್ಯೂ ಇರುತ್ತೆ. ಅದು ಒಳಗಡೆ ಒಂದು ಸಿನೋವಿಲ್ ಫ್ಲೂಯಿಡ್ ಅಂತ ಇರುತ್ತೆ, ಆಯ್ತಾ. ಸೊ ಅದೇನಾಗತ್ತೆ, ನಮ್ಮ ಈ ಮಂಡಿ ನೋವು ಬಂದಾಗ ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಅದು ಡ್ರೈ ಆಗಿರ್ತದೆ. ಸೊ ಇದು ನಮ್ದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡುತ್ತೆ. ನಾವು ಗ್ರೀಸ್ ಹಾಕ್ತೀವಲ್ಲ ಇದಕ್ಕೆಲ್ಲ, ಮೆಷಿನ್ಗೆಲ್ಲ, ಅದ್ರ ನಮ್ಮ ಲೂಬ್ರಿಕೇಶನ್ ಮಾಡ್ತಿರುತ್ತೆ. ಇದು ಕಮ್ಮಿ ಆದಾಗ ಏನಾಗುತ್ತೆ, ನಮ್ಗೆ ಅದು ಕಾರ್ಟಿಲೇಜ್ ಸೌದ್ಬಿಟ್ಟು 2 ಬೋನ್ ಟಚ್ ಆಗತ್ತೆ, ಅವಾಗ ಇನ್ಫ್ಲಮೇಷನ್ ಆಗುತ್ತೆ. ಆವಾಗಲೇ ಅವ್ರು ಬಹಳ ನೋವು ಅಂತ ಒದ್ದಾಡ್ತಾರೆ ಸರ್. ಓಕೆ ನೋಡಿ, ಡಾಕ್ಟರ್ ಅನಿಲ್ ಅವರು ನೋಡಿ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಆದ್ರಿಂದ ನಿಮ್ಗೆ ಒಂದನೇದಾಗಿ ನಿಮ್ಗೆ ಲಿಕ್ವಿಡ್ ಸವಿದಿದ್ದಾಗೆ, ಅದು ಲಿಕ್ವಿಡ್ ಗಟ್ಟಿ ಆಗದಿದ್ದಾಗೆ ನೋಡ್ಕೋಬೇಕು. ಲಿಕ್ವಿಡ್ ಏನಾದ್ರೂ ಗಟ್ಟಿ ಆದ್ರೆ ಒಂದಕ್ಕೊಂದು ತಾಗ್ಬಿಟ್ಟು ಕೆಲವರು ಸೌಂಡ್ ಬರ್ತದೆ ನೋಡಿ, ಆವಾಗ ನಿಮ್ಗೆ ಆ ಪ್ರಾಬ್ಲಮ್ಗಳು ಜಾಸ್ತಿ ಇರ್ತದೆ. ಸೊ ಹಾಗೇನೆ ಬೇರೆ ಬೇರೆ ಕಡೆಯಲ್ಲಿ, ಬೇರೆ ಬೇರೆ ಏರಿಯಾದಲ್ಲಿ, ಇವನ್ ನಿಮ್ಗೆ ಕೆಳಗಡೆ ಸೊಂಟ ಇರ್ಬೋದು, ಅಥವಾ ಮುಂಗೈ ಇರ್ಬೋದು, ಅಥವಾ ಭುಜ ಇರ್ಬೋದು, ಬ್ಯಾಕ್ ಬೋನ್ ಇರ್ಬೋದು, ಅಥವಾ ಕೈಯ ಮುಂಗೈ ಇರ್ಬೋದು, ಹಾರ್ಟ್ ಕಡೆ ಇರ್ಬೋದು, ಎನಿವೇರ್. ಸೊ ಎಲ್ಲಾ ಕಡೆನೂ ನಿಮ್ಗೆ ಈ ರೀತಿ ರೆಡ್ಡಿಶ್ ಕಾಣ್ತದಲ್ಲ ಇನ್ಫಾರ್ಮೇಶನ್ ಅದು. ಸೊ ಅಲ್ಲಿ ನಿಮ್ಗೆ ನೋವುಗಳು ಬರ್ತದೆ. ಎಸ್ಪೆಷಲಿ ಮಂಡಿ ನೋವು. ಈ ಮಂಡಿ ನೋವಿಗೆ ನಿಮ್ಗೆ ಪರಿಹಾರ ಬೇಕು. ಯಾಕಂದ್ರೆ ಕೆಲವ್ರದ್ದು 2 ಕಾಲು ನೋವು ಇರ್ತದೆ, ಕೆಲವರು 1 ಕಾಲು ನೋವು ಇರ್ತದೆ. ಸೊ ಇದಕ್ಕೆ ನಾವೀಗ ಜಾಸ್ತಿ ಸ್ಟ್ರೆಸ್ ಕೊಡ್ಬೇಕಾಗಿದೆ. ಹಾಗೇನೆ ಬೇರೆ ಬೇರೆ, ಈಗ ಸೊಂಟ ನೋವು ಇರ್ಬೋದು, ಭುಜ ನೋವು ಇರ್ಬೋದು, ಮುಂಗೈ ಇರ್ಬೋದು, ಸೊ ಅಂಗೈ ಇರ್ಬೋದು, ಎಲ್ಲಾ ಕಡೆನೂ ನಿಮ್ಗೆ ನೋವುಗಳಿರ್ತದೆ. ಸೊ ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಯಾವ ರೀತಿ ಅವರ ಲೆಫ್ಟ್ ಹ್ಯಾಂಡ್ ಅಥವಾ ಕೈ ಇರ್ಬೋದು, ಕೈಯ ಮುಂಗೈ. ಸೊ ಅಲ್ಲಿ ನಿಮ್ಗೆಲ್ಲ ಲಿಗಮೆಂಟ್ ಇದೆ, ಕಾರ್ಟಿಲೇಜಸ್ ಇರ್ತದೆ. ಈ ಏರಿಯಾದಲ್ಲಿ ಜಾಸ್ತಿ ನಿಮ್ಗೆ ಪ್ರಾಬ್ಲಮ್ಗಳು ಕಂಡು ಬರುವುದು. ಈವನ್ ಆರ್ಥರೈಟಿಸ್ ಬಂದಾಗ ನಿಮ್ಗೆ ಈ ಎಲ್ಲಾ ಎಲುಬು ನಿಮ್ಗೆ ಜಾಯಿಂಟ್ಸ್ ಅನ್ನ ತೋರಿಸಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಹೈಯೆಸ್ಟ್ ನಿಮ್ಗೆ ಪೇನ್ ಗಳಿರ್ತದೆ, ಅವರಿಗೆ ಮಡಿಸ್ಲಿಕ್ಕೂ ಆಗುದಿಲ್ಲ. ಆ ತರ ಪ್ರಾಬ್ಲಮ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತಾರೆ. ಸೊ ಎಸ್ಪೆಷಲಿ ಈಗ ಕೆಲವರು ನಮಗೂ ಸಹ ಕೆಲವು ಟೈಮ್ ಒಂದೇ ಕಡೆ ಕೂತ್ಕೊಂಡ್ರೆ ಈ ಸೊಂಟ ಹಿಡ್ಕೊಂಡಾಗ ಆಗ್ಬಿಡ್ತದೆ. ಸೊ ನಿಮ್ಗೆ ಕ್ಯಾಚಿಂಗ್ ಅಂತ ಹೇಳ್ತಾರೆ, ಕ್ಯಾಚಿಂಗ್. ಸೊ ಈ ಕ್ಯಾಚಿಂಗ್ ಆದಾಗಲೂ ಸಹ ನಿಮ್ಗೆ ನೋವಾಗ್ತದೆ. ಅಟ್ಲೀಸ್ಟ್ ನೀವು ಮಸಾಜ್ ಆಯಿಲ್ ಇದನ್ನ ಯೂಸ್ ಮಾಡಿದ್ರೆ ಇದನ್ನ ನಿಮ್ಗೆ ಈಸಿಯಾಗಿ ನೀವು ಇದನ್ನೆಲ್ಲ ಪೇನ್ ಕಿಲ್ಲರ್ ಎಲ್ಲ ತಗೊಳ್ಬೇಕಂತಿಲ್ಲ ಇದಕ್ಕೆಲ್ಲ.
ಗೊತ್ತಾಯ್ತಾ ನಿಮ್ಗೆ? ಓನ್ಲಿ ಅದು ಕ್ಯಾಚ್ ಆಗಿರ್ತದೆ, ಅಥವಾ ಆ ಕ್ಯಾಚ್ ಆದಾಗ ನಿಮ್ಗೆ ಏನ್ ಹೇಳ್ತಾರೆ, ಒಳಗಡೆ ಇದರ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಅಥವಾ ನಿಮ್ಮ ಏನು ಬಾಡಿಯಲ್ಲಿ ಏನು ಏರ್ ಮೂವ್ಮೆಂಟ್ ಇರ್ತದೆ, ಸೊ ಅದೆಲ್ಲೋ ಹಿಡ್ಕೊಂಡಾಗ ಆಗಿಬಿಟ್ಟು ನಮ್ಗೆ ಅದು ಪಾಸಿಂಗ್ ಆಗದೆ ಇದ್ದಾಗ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದಕ್ಕೆ ಪೇನ್ ಏನು ಕ್ಲಿನಿಕಲ್ ಗೈಡ್ ಅವರೇ ಹೇಳ್ತಾರೆ. ಸೊ ಇದನ್ನ ಜಸ್ಟ್ ನೀವು ಮಸಾಜ್ ಆಯಿಲ್ ಅನ್ನ ನೀವು ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿಕ್ ಆಗ್ತದೆ. ಸೊ ಇನ್ನು ಇದು ಎಕ್ಸಾಂಪಲ್ ಸರ್, ನಮ್ದು ಕೆಲಸ ವೆಹಿಕಲ್ ಇದ್ದಕ್ಕಿಂತೆ ಏರ್ ಲಾಕ್ ಅಂತ ಆಗುತ್ತೆ. ನೀವು ನೋಡಿರ್ಬೋದು, ಏರ್ ಲಾಕ್ ಆದಾಗ ವೆಹಿಕಲ್ ಮೂವ್ ಆಗಲ್ಲ ಆ ವೆಹಿಕಲ್ ಅಲ್ಲಿ. ಅದೇ ತರ ನಮ್ಮ ದೇಹದಲ್ಲೂ ಕೂಡ ಏರ್ ಲಾಕ್ ಅಂತ ಆಗುತ್ತೆ ಈ ತರ ಜಾಯಿಂಟ್ಗಳಲ್ಲಿ. ಅವಾಗ ನೀವು ಮೂವ್ ಮಾಡಕ್ಕೂ ಆಗಲ್ಲ ಅವಾಗ. ಕರೆಕ್ಟ್. ಈಗ ನಿಮ್ ಮನೆಯಲ್ಲೇ ನೋಡಿ, ನೀವು ಕೆಲವು ಟೈಮ್ ನೀರ್ ಇದ್ದಕ್ಕಿದ್ದಾಗೆ ನೀರ್ ಬರುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಗಾಳಿ ಮಧ್ಯದಲ್ಲಿ ಸಿಕ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ಅದು 2-3 ನಲ್ಲಿ ಓಪನ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಹೋಗಿ ಮತ್ತೆ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ತರ ವೆಹಿಕಲ್ ಕರೆಕ್ಟ್ ನಮ್ಗೆ ಎಷ್ಟೋ ಸಲ ಅದು ಆಗಿರ್ತದೆ, ಮತ್ತೆ ನಾವು ಗಾಡಿಯನ್ನ ನಿಲ್ಸ್ಬಿಟ್ಟು ಅದನ್ನ ಕರೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ದಟ್ ಈಸ್ ಆಲ್ಸೋ ಯು ಆರ್ ರೈಟ್, ಒಳ್ಳೆ ಎಕ್ಸಾಂಪಲ್. ಸೊ ಈ ರೀತಿ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಕಂಡು ಬರ್ತದೆ. ಸೊ ಎಲ್ಲ ಯಾವ್ಯಾವ ಪಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಪುನಃ ನಿಮ್ಗೆ ಇಲ್ಲಿ ರಿಪೀಟ್ ಅಲ್ಲಿ ಕೊಟ್ಟಿದೆ. ಎಲ್ಲಾ ಪಾಯಿಂಟ್ ಗಳಿಗೂ ನಮ್ಮ ಹೆಲ್ದಿ ಬೋನ್ಸ್ 100% ನಿಮ್ಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಕೂಡ ನಿಮ್ಗೆ ಈ ಕತ್ತೆಲ್ಲ ಉಳುಕ್ತದೆ ನಿಮ್ಗೆ. ಈ ಕತ್ತು ಉಳುಕ್ದಾಗ್ಲೂ ನಿಮ್ಗೆ ಕತ್ತಿನ ನೋವುಗಳು ಬರ್ತದೆ. ಇಲ್ಲಿ ಕೂಡ ನಿಮ್ಗೆ ಯಾವ ರೀತಿ ನೀವು ಇದನ್ನ ಕರೆಕ್ಟ್ ಮಾಡಬಹುದು, ನಮ್ಮ ಹೆಲ್ದಿ ಬೋನ್ಸ್ ವಿತ್ ಮಸಾಜ್ ಆಯಿಲ್ ಯೂಸ್ ಮಾಡೋದ್ರಿಂದ ಇಲ್ಲಿ ಕೂಡ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ದ ಡೆಡ್ಲಿ ಟ್ರೂತ್ ಅಬೌಟ್ ಪೇನ್ ಕಿಲ್ಲರ್ಸ್ ಎಕ್ಸ್ಪೋಸ್. ಈಗ ನೀವು ಏನ್ ಮಾಡ್ತೀರಿ, ಯೂಶುವಲಿ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಏನ್ ಕೊಡ್ತಾರೆ ಅವರು? ದ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಇದನ್ನ ನೀವು ಪೇನ್ ಕಿಲ್ಲರ್ ಅನ್ನ ಯೂಸ್ ಮಾಡಿದ್ರೆ ಏನೇನ್ ಪ್ರಾಬ್ಲಮ್ ಆಗ್ತದೆ ಮುಂದೆ ಅಂತ. ಡೆಡ್ಲಿ ಟ್ರೂತ್ ಏನ್ ಕನ್ನಡದಲ್ಲಿ ಡೆಡ್ಲಿ ಟ್ರೂತ್ ಅಂತ? ಭಯಾನಕ ಸತ್ಯ ಅಂತ. ಭಯಾನಕ ಸತ್ಯ ಯಾವ್ದ್ರ ಬಗ್ಗೆ? ಪೇನ್ ಕಿಲ್ಲರ್, ನೋವು ನಿವಾರಕಗಳ ಬಗ್ಗೆ ಎಕ್ಸ್ಪೋಸ್ ಆಗಿರೋದು ನಿಮ್ಗಿದೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡ್ರೆ ನೀವು ಅದ್ರ ಹತ್ರ ಹೋಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಇದೆಲ್ಲ ಪೇನ್ ಕಿಲ್ಲರ್ಸ್ ನೋಡಿ, ಕಲ್ ಕಲರ್ ಅಲ್ಲಿ ಡಿಫ್ರೆಂಟ್ ಕಲರ್ ಅಲ್ಲಿ, ಡಿಫ್ರೆಂಟ್ ಸೈಜ್ ಅಲ್ಲಿ, ಡಿಫ್ರೆಂಟ್ ಆಕಾರದಲ್ಲಿ, ಇದರ ಟ್ಯಾಬ್ಲೆಟ್ಸ್ ಇರ್ಬೋದು, ನಿಮ್ಗೆ ಕ್ಯಾಪ್ಸೂಲ್, ಇದೆಲ್ಲ ನಿಮ್ ಮೇಡ್ ಔಟ್ ಆಫ್ ಕೆಮಿಕಲ್ಸ್. ಇದನ್ನ ಒಂದು ತಿಳ್ಕೊಬೇಕು ನಿಮ್ಗೆ. ಇದನ್ನೆಲ್ಲ ಯಾವ್ದ್ರಿಂದ ಮಾಡಿದ್ದಾರೆ? 100% ನಿಮ್ಗೆ ಕೆಮಿಕಲ್ಸ್ ಇಂದ ಮಾಡಿದ್ದಾರೆ. ಇನ್ನು ನಿಮ್ ಮುಂದಕ್ಕೆ ಹೋದ್ರೆ ಕೆಲವರಲ್ಲಿ ನಿಮ್ಗೆ ಇದರಲ್ಲಿ ಇನ್ನೂ ಸಹ ಇದನ್ನ ಲಾಂಗ್ ರನ್ ಯೂಸ್ ಮಾಡಿದ್ರೆ ಇದು ನಿಮ್ಗೆ ಪಾಯ್ಸನ್ ಆಗಿಯೂ ಅದು ಕನ್ವರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಇದರ ಬಗ್ಗೆ ನೀವು ಎಚ್ಚರ ವಹಿಸ್ಬೇಕು ಅಂತ. ನೋಡಿದ್ರಾ? ಇದು ಕಿಡ್ನಿ ಮೇಲೆ ಬಹಳ ಎಫೆಕ್ಟ್ ಮಾಡುತ್ತೆ ಸರ್ ಇದು. ನೋಡಿ, ಕಿಡ್ನಿ ಮೇಲೆ ಹೈಯೆಸ್ಟ್ ಕಿಡ್ನಿಯನ್ನ ಡ್ಯಾಮೇಜ್ ಮಾಡ್ಬಿಡ್ತದೆ. ದಟ್ ಈಸ್ ದ ಮೇನ್ ಥಿಂಗ್. ಸೊ ನೋಡಿ ಎಷ್ಟು ಟೈಪ್ ಇದೆ ಅಂತ ನೋಡಿ, ಯಾಕಂದ್ರೆ ಮಾರ್ಕೆಟ್ ಅಷ್ಟು ದೊಡ್ಡದಿದೆ. ಇದೆಲ್ಲ ಎಷ್ಟೆಷ್ಟು ಟೈಪ್ ಎಷ್ಟೆಷ್ಟು ನಿಮ್ಗೆ ಮಾಡಿದಾರೆ ಅಂದ್ರೆ, ನಮ್ಮ ಮಾರ್ಕೆಟ್ ಇದೆಯಲ್ಲ ಅಷ್ಟು ದೊಡ್ಡದಿದೆ. ಆದ್ರಿಂದ ಇದರಲ್ಲಿ ನೀವು 1% ನಮ್ದು ಏನಾದ್ರೂ ಹೆಲ್ದಿ ಬೋನ್ಸ್ ಆದ್ರೆ ನೀವು ತಿಂಗಳಿಗೆ 1 ಲಕ್ಷ ಅಲ್ಲ 2 ಲಕ್ಷ ತಗೊಳ್ತೀರಿ. ಅದರಿಂದ ನಿಮ್ಮ ಬ್ಯಾಗ್ ಅಲ್ಲಿ 4-5 ಹೆಲ್ದಿ ಬೋನ್ಸ್ ಯಾವಾಗ್ಲೂ ಇಟ್ಕೊಳ್ಳಿ. ಜನ ನೋವು ಮಾತಾಡ್ತಾರೆ, ಇಮ್ಮಿಡಿಯೇಟ್ ಅವರಿಗೆ ಹೇಳಿ, ಅವ್ರ ಎದುರುಗಡೆ ನೀವೊಂದು ತಿನ್ನಿ, ನಾನು ಇದು ತಿಂತಾ ಇದ್ದೆ, ನನಗೆ ಪ್ರಾಬ್ಲಮ್ ಇತ್ತು, ಸೊ ನಾನು ಇದನ್ನ ತಗೊಳ್ತಾ ಇದ್ದೀನಿ ಅಂತ. ಸೊ ಆಗ ಅವ್ರು ಇಮ್ಮಿಡಿಯೇಟ್ ಕೇಳ್ತಾರೆ ಎಲ್ಲಿ ಸಿಗ್ತದೆ ಅಂತ. ನಿಮ್ಗೆ ಯಾರಿಗೋ ನನ್ನ ಫ್ರೆಂಡಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಸೊ ನಿಮ್ಗೆ ಇದು ಹಣ ನೀವು ಕೊಟ್ರೆ ನಿಮ್ಗೆ ಇಲ್ಲೇ ಕೊಡ್ತೀನಿ ಅಂತ ಹೇಳಿ ಡೀಲ್ ಮಾಡಿ ಬಿಡಿ. ಸೊ ನಿಮ್ಗೆ ಟ್ರೈನ್ ಇರ್ಬೋದು, ಬಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಎನಿವೇರ್ ಯು ಕ್ಯಾನ್ ಮೂವ್ ದ ಪ್ರಾಡಕ್ಟ್ ಲೈಕ್ ಎನಿಥಿಂಗ್. ಅದೇ ನಮ್ಮ ಹೆಲ್ದಿ ಬೋನ್ಸ್. ಸೊ ಆದ್ರಿಂದ undesirable effect of painkillers on libido. ಮೇನ್ ಪ್ರಾಬ್ಲಮ್ ಇಲ್ಲಿ. ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ನೀವು ಗಂಡ ಆ ಕಡೆ, ಹೆಂಡತಿ ಈ ಕಡೆ, ಒಂದ್ ಕಡೆ ಮತ್ತೆ ಮಕ್ಳಿಲ್ಲ, ಇನ್ನೊಂದ್ ಕಡೆ ಡೈವರ್ಸ್. ಈ ರೀತಿ ಪರಿಸ್ಥಿತಿ ನಿಮ್ಗೆ ಆಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳುದು, ಪೇನ್ ಕಿಲ್ಲರ್ ಆ ಮಾತ್ರೆಗಳನ್ನ ತಿನ್ನುವ ಮೊದಲು ನೀವು 4 ಸಲ ಯೋಚನೆ ಮಾಡ್ಬೇಕಂತ. ನಿಮ್ಗೆ ನೋವು ಅಫ್ಕೋರ್ಸ್ ಎಮರ್ಜೆನ್ಸಿ ಇದೆ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಹಲ್ ತೆಗೆದು ಬಿಟ್ಟಿದ್ರಿ, ನೋವು ತಡಿಲಿಕ್ಕೆ ಆಗುದಿಲ್ಲ, ತಗೊಳ್ಳಿ. ಆದ್ರೆ ಅದನ್ನೇ ನೀವು ಕಂಟಿನ್ಯೂಟಿ ಮಾಡ್ಕೊಂಡು ಹೋದ್ರೆ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಳ್ತಾರೆ, ಗ್ಯಾರಂಟಿ. ಸೊ ಆದ್ರಿಂದ ಅನ್ಡಿಸೈರಬಲ್ ಇಫೆಕ್ಟ್ ಆಫ್ ಪೇನ್ ಕಿಲ್ಲರ್ಸ್ ಆನ್ ಲಿಬಿಡೋದಲ್ಲಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನಿಲ್ ಅವ್ರೆ, ಏನಾದ್ರು ಅರ್ಥ ಆಗ್ತದ? ಲಿಬಿಡೋ ಇದು ಆಕ್ಚುಲಿ ಇದು ಸೆಕ್ಸಲ್ಲಿ ನಿಶಕ್ತಿ ಅಂತ ಹೇಳ್ತಾರೆ ಸರ್. ಓಕೆ, ನಿಶಕ್ತಿ. ಓಕೆ. ನಿರಾಸಕ್ತಿ ಇರ್ಬೋದು ಅಲ್ವಾ, ಆ ವರ್ಡ್ ಬರ್ಬೋದು. ಸೊ ಅದರಿಂದ ನಿಮ್ಗೆ ಇದು ಪೇನ್ ಕಿಲ್ಲರ್ ಆಗಿದೆ ಅಂತ ನಿಮ್ಗೆ ಗೊತ್ತಿರುವುದಿಲ್ಲ ಅಂತ ಅವ್ರಿಗೆ ಯಾರು ತಿಳಿಸಿರುವುದಿಲ್ಲ. ಇದರಿಂದ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಾಯ್ತೋ ಗೊತ್ತಿಲ್ಲ. ಎರೆಕ್ಟೈಲ್ ಪ್ರಾಬ್ಲಮ್ ಆಗ್ಬಿಡ್ತದೆ ಗಂಡಸರಿಗೆ, ಲೇಡೀಸ್ಗೂ ಸಹ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಫಸ್ಟ್ ನಿಮ್ಗೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ನೀವು ಎಚ್ಚರವಡಿ. ಆದ್ರಿಂದ ಸೊ ಪೇನ್ ಕಿಲ್ಲರ್ಸ್ ಇಫೆಕ್ಟ್ ಆನ್ ಕಿಡ್ನಿ.
ಈಗ ಆಲ್ರೆಡಿ ನಿಮ್ಗೆ ಅನಿಲ್ ಅವ್ರು ತಿಳಿಸಿದ್ರೆ ಹೈಯೆಸ್ಟ್ ಪ್ರಾಬ್ಲಮ್ ನಿಮ್ಮ ಕಿಡ್ನಿಯ ಫೇಲ್ಯೂರ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ರಿಸರ್ಚ್ ಸುಮ್ನೆ ಕೊಟ್ಟಿರೋದಿಲ್ಲ. ನೂರಾರು ಜನರ ಮೇಲೆ ಪೇನ್ ಕಿಲ್ಲರ್ ಕೊಟ್ಟು ಅವರ ಕಿಡ್ನಿ ಹಾಳಾಗಿದೆ ಕಾರಣ ಅಂದ್ರೆ ಇದೇ ಇರಬಹುದು ಅಂತ. ಅದಕ್ಕೆ ನೋಡಿ ನಿಮ್ಗೆ ಇವತ್ತು ಬ್ರೂಫೇನ್ ಇರ್ಬೋದು, ನೆಮೆರಸೊಲೈಡ್ ಇರ್ಬೋದು, ಇದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಇದೆಲ್ಲ ತಗೋಬಾರ್ದಂತ. ಅಂದ್ರೆ ಎಷ್ಟೋ ಜನ ಕಿಡ್ನಿಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವು ಇದಕ್ಕೆ ಉದಾಹರಣೆ ನಮ್ಮ ತಾಯಿನೇ ಸರ್. ಓಕೆ. ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಯ್ತಾ? ಆಯ್ತಾಯ್ತು ಸರ್. ಯಾಕಂದ್ರೆ ಅವರು ಒಂದು 15 ವರ್ಷದಿಂದ ಮಂಡಿ ನೋವು ಆ ನೋವು ಅಂದ ತಕ್ಷಣ ಅವರು ಯಾರು ಹೇಳ್ತಾರೆ ಅವ್ರು ಇಟ್ಕೊಂಡ್ಬಿಟ್ಟಿರೋ ಮನೇಲಿ ಯಾವಾಗ್ಲೂ ತಗೊಂಡು ಕೊನೆಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಸರ್. ನೋಡಿ, ಇದೇ ನಿಮ್ಗೆ ಜೀವಂತ ಸಾಕ್ಷಿ, ನಿಮ್ಗೆ ಜೀವಂತ ಎಕ್ಸಾಂಪಲ್ಗಳು ಇಲ್ಲೇ ಇದೆ. ಸೊ ಆದ್ರಿಂದ ಆದಷ್ಟು ನೀವು ಪೇನ್ ಕಿಲ್ಲರ್ಸ್, ಎಷ್ಟು ಜನ ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೀರಿ ಹೇಳಿ, ಏನ್ ತೊಂದ್ರೆ ಇಲ್ಲ. ನೀವು ಇವತ್ತಿಂದ ಆದ್ರೂ ನೀವು ಅವಾಯ್ಡ್ ಮಾಡಿ ಅದನ್ನ, ಆದಷ್ಟು ನೀವು ಅದನ್ನ ಅವಾಯ್ಡ್ ಮಾಡಿ. ದಟ್ ಈಸ್ ವೆರಿ ಹೇಳಿ ಆನಂದ್ ಮಸ್ಲಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಷನ್ ಫ್ಯಾಮಿಲಿ. ನಾನು ಕೂಡ ಮುಂಚೆ ಅವಾಗ ತಗೊಳ್ತಾ ಇದ್ದೆ ಸರ್. ಓಕೆ. ಅವಾಗ ತಗೊಳ್ತಾ ಇದ್ದೆ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡ್ ಬಂದಿದ್ದೆ ನೀಟಾಗಿ ಎಲ್ಲಾ ಟ್ಯಾಬ್ಲೆಟ್ ಗಳನ್ನು ಇಡ್ಲಿಕ್ಕೆ. ಅದು ಬಹಳ ಅಪಾಯಕಾರಿ ಅನ್ನೋದು ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತು ನನಗೆ. ನಿಜವಾಗ್ಲೂ ಖಂಡಿತವಾಗ್ಲೂ ಪೇನ್ ಕಿಲ್ಲರ್ ಗಳನ್ನ ಸಾಧ್ಯ ಆದಷ್ಟು ತಗೋಬಾರ್ದು. ನೋವು ಭಗವಂತ ಕೊಟ್ಟಾನ ಅಂದ್ಮೇಲೆ ಅದನ್ನ ಅನುಭವಿಸ್ಬೇಕು. ನಾವು ಅನುಭವಿಸಿದ್ರೆ ಮಾತ್ರ ನಮಗೆ ಮುಂದೆ ಒಳ್ಳೆ ಫಲ ಸಿಗುತ್ತಾ ಅನ್ನೋದು ನನಗೆ ಈಗ ಅರಿವಾಗಿದೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ. ನಿಮ್ಗೆ ನೋಡಿ ಗೊತ್ತಾದ ನಂತರ ನೀವು ಅದನ್ನ ಅವಾಯ್ಡ್ ಮಾಡಿದ್ರಿ, ರಿಯಲಿ ಗ್ರೇಟ್. ಸೊ ಅದಕ್ಕೋಸ್ಕರ ನಾನು ಹೇಳುದು, ಇಂಥ ಸೆಮಿನಾರಿಗೆ ಅಟ್ಲೀಸ್ಟ್ ಅಟೆಂಡ್ ಮಾಡಿದ್ರೆ ನಿಮ್ಮ ಮೈಂಡ್ ಓಪನ್ ಆಗ್ತದೆ. ಅದಕ್ಕೋಸ್ಕರ ನಾವ್ ಹೇಳುದು, ತುಂಬಾ ಜನರಿಗೆ ಇದು ಗೊತ್ತಿರೋದಿಲ್ಲ. ತಗೊಳ್ತಾ ಕೆಲವರು ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದಿಲ್ಲ, ಅವ್ರು ಸೀದಾ ಹೋಗಿ ಡೈರೆಕ್ಟ್ ಆಗಿ ತಗೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಹೆಸರು ಗೊತ್ತಿರ್ತದೆ. ಸೊ ಆ ರೀತಿಯಲ್ಲಿ ಆಗ್ತದೆ. ಸೊ ಅದರಿಂದ ನೀವು ಕೇರ್ಫುಲ್ ಇರ್ಬೇಕಾಗ್ತದೆ. ಯಾಕಂದ್ರೆ ಒಂದ್ಸಲ ಕಿಡ್ನಿ ಹೋಯ್ತು ಅಂತ ಹೇಳಿದ್ರೆ ನೀವು ಡಯಾಲಿಸಿಸ್ ಮಾಡ್ಬೇಕು. ಡಯಾಲಿಸಿಸ್ ಒಂದ್ಸಲ ಮಾಡಿದ್ರೆ ನಿಮ್ಗೆ 5,000 ರೂಪಾಯಿ ತಗೊಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ನೀವು ಮೆಂಬರ್ಶಿಪ್ ತಗೊಂಡು ಏನೋ ಕಮ್ಮಿ ಮಾಡ್ಬೋದು. ಬಟ್ ಯಾರಿಗ್ ಬೇಕದು, ಆ ಪ್ರಾಬ್ಲಮ್ ಯಾರಿಗ್ ಬೇಕು? ನಿಮ್ಮ ಬ್ಲಡ್ ಅನ್ನೆಲ್ಲ ಒಂದ್ಸಲ ನಾನು ಇದನ್ನ ಜೀವಂತ ನರಕ ಅಂತ ಹೇಳ್ತೀನಿ ಸರ್. ನೋಡಿದ್ರ, ಜೀವಂತ ನರಕ. ಯಾಕಂದ್ರೆ ಅದು 100% ಆ ಟೈಮಿಗೆ ಹೋಗ್ಬೇಕು, ಕುತ್ಕೊಳ್ಬೇಕು. ಅವ್ರಿಗೂ ಅಲ್ಲ ಸರ್, ಅವ್ರ ಮನೆಯವರು ಒಬ್ರು ಇರ್ಲೇಬೇಕು ಜೊತೆಗೆ, ಅವ್ರಿಗೂ ಕಷ್ಟ. ಮತ್ತೆ ನೋಡಿ, ಅವರಿಗೂ ಕಷ್ಟ ಆಗ್ತದೆ. ಸೊ ಈ ತರ ಪ್ರಾಬ್ಲಮ್ ಗಳನ್ನ ನೀವು ಅನುಭವಿಸಬಾರ್ದು ಅಂತ ಹೇಳಿದ್ರೆ ನೀವು ಈ ನೋವು ನಿವಾರಕ ಓವರ್ ದ ಕೌಂಟರ್ ಸಿಗ್ತದೆ, ಅದನ್ನ ತಿನ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಷ್ಟು ಜನರ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಹೇಳಿ ಆನಂದ್ ಮಸ್ಲಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಈ ಲೌಕಿಕ ಈ ಲೋಕದ ಲಾಜಿಕ್ ಕೂಡ ಏನ್ ಹೇಳ್ತದಂದ್ರ, ನೋವನ್ನ ನಾವು ಅನುಭವಿಸ್ಬೇಕು. ಎರಡನೇದಂದ್ರೆ ಯಾವುದು ನಮಗೆ ಸುಲಭವಾಗಿ ಸಿಗ್ತದ ಅದು ಬಹಳ ಅಪಾಯಕಾರಿ ಆಗಿರ್ತದ ಅನ್ನುವಂಥದ್ದು. ಸುಲಭವಾಗಿ ನಮಗೆ ಆರಾಮಾಗೋದಾಗ್ಲಿ, ಸುಲಭವಾಗಿ ಸರಿ ಹೋಗುದಾಗ್ಲಿ, ಅಂದ್ರೆ ಅಡ್ಡ ಮಾರ್ಗದಲ್ಲಿ ನಾವು ಏನಾದ್ರೂ ಮಾಡಿದ್ರೆ ಅದು ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ಫಲ ಕೊಡೋದಿಲ್ಲ ಅನ್ನೋದು ಫಿಕ್ಸ್ ಸರ್. ಇದು ಫಿಕ್ಸ್. ಥ್ಯಾಂಕ್ ಯು ಸರ್. ಓಕೆ. ಕರೆಕ್ಟ್. ಆಧ್ಯಾತ್ಮಿಕವಾಗಿ ನಮ್ಗೆ ದೇವರು ಏನ್ ಕೊಡ್ತಾರೋ ಅದನ್ನ ಅನುಭವಿಸ್ಬೇಕು. ಅದರಿಂದ ನಮ್ಗೆ ಒಳ್ಳೇದೇ ಆಗ್ತದೆ ಅಂತ, ಕೆಟ್ಟದಾಗೋದಿಲ್ಲ. ಸೊ ಆಗೋದಿಲ್ಲ, ಒಳ್ಳೇದಕ್ಕೆ ಅಂತ ಹೇಳಿದಾನೆ ಪರಮಾತ್ಮ. ಅದರಿಂದ ಅದನ್ನ ಫಾಲೋ ಮಾಡೋಣ. ಸೊ ನೆಕ್ಸ್ಟ್ ಬರ್ತದೆ, ಡೋಂಟ್ ಟೇಕ್ ಟೂ ಮೆನಿ ಪೇನ್ ಕಿಲ್ಲರ್ಸ್. ಅಂದ್ರೆ ಎಲ್ಲ ಎಮರ್ಜೆನ್ಸಿ ನೀವು ಓಕೆ, ನಾವು ಅದಕ್ಕೇನು ಹೇಳುದು, ಯಾಕಂದ್ರೆ ನೋವೇ ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಓಕೆ. ಆದ್ರಿಂದ ನೀವು ಅದನ್ನ ಕೊಟ್ಟಿದ್ದಾರೆ ಕೋರ್ಸ್ ಅಂತ ಹೇಳಿ ನೀವು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಬೇಕೋ ತಗೊಳ್ಳಿ ಎಮರ್ಜೆನ್ಸಿ. ಅದರ್ವೈಸ್ ಡೋಂಟ್ ಟೇಕ್ ಟೂ ಮೆನಿ ಪೇನ್ ಕಿಲ್ಲರ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಒಂದ್ ದಿವಸ ನಿಮ್ಗೆ ಈವನ್ ಹಾರ್ಟ್ ಬಗ್ಗೆ ಹೇಳಿದಾಳು, ಹಾರ್ಟ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ಅದರಿಂದ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಐ ಪ್ರಾಬ್ಲಮ್, ಲಿಬಿಡೋ ಪ್ರಾಬ್ಲಮ್ಸ್, ಮೇನ್ ಅಂಗಾಂಗಗಳಿಗೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆದ್ರಿಂದ ಇದನ್ನ ನೀವು ಸರಿಯಾಗಿ ಓವರ್ ದ ಕೌಂಟರ್ ಅಲ್ಲಿ ನಿಮ್ಗೆ ಡ್ರಗ್ ಸೈಡ್ ಎಫೆಕ್ಟ್ಸ್ ಅಂತ ಏನೆಲ್ಲ ಕೊಟ್ಟಿದ್ದಾರೆ, ಯಾವ್ದ್ರಿಂದ ನಿಮ್ಗೆ ಇದು ಆಗ್ತದೆ ಅಂತಾನು ಕೊಟ್ಟಿದ್ದಾರೆ. ಸೊ ಇದು ತಗೊಳ್ಳೋದ್ರಿಂದ ನಿಮ್ಗೆ ಓವರ್ ಆಲ್, ಸೊ ಇದನ್ನ ನಾವು ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ. 44 people ಇನ್ ದ US ಡೈ ಫ್ರಮ್ ಓವರ್ ಡೋಸ್ ಆಫ್ ಪ್ರಿಸ್ಕ್ರಿಪ್ಷನ್ ಅಂಡ್ ಪೇನ್ ಕಿಲ್ಲರ್ಸ್. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. 44 people ಇನ್ US ಅಂದ್ರೆ ಪರ್ಸೆಂಟೇಜ್ ವೈಸ್ ನಾನು ಹೇಳುದು, ಡೈ ಫ್ರಮ್ ಓವರ್ ಡೋಸ್ ಆಫ್ ಪ್ರಿಸ್ಕ್ರಿಪ್ಷನ್ ಅಂಡ್ ಪೇನ್ ಕಿಲ್ಲರ್ಸ್ ಅಂಡ್ ಮೆನಿ ಮೋರ್ ಬಿಕಮ್ ಅಡಿಕ್ಟೆಡ್ ಆಗಿದ್ದಾರೆ. ಸೊ ಆಗ ಎವ್ರಿ ಡೇ, ಒಂದು ದಿನಕ್ಕೆ 44 ಜನ, ಸರಿ ನೋಡಿ ಎಷ್ಟು ಇದೆ, ಒಂದು ದಿನಕ್ಕೆ ಅಂತ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 44 ಜನ ಅಂದ್ರೆ 2 ದಿನಕ್ಕೆ 88 ಜನ ಆದ್ರು, ಒಂದು ವರ್ಷಕ್ಕೆ ಎಷ್ಟಾದ್ರು ನೋಡಿ.
overdose prescription painkillers and many more becomes addicted ಅಂತ. ಸೊ ಇದೊಂದು ವಿಪರ್ಯಾಸನೆ. ಸೊ ಆದ್ರೂ ಕೂಡ ನಾವು ಎಚ್ಚರಗೊಳ್ಬೇಕು. ನಾವೆಲ್ಲ Actually, ಇದೀವಿ. ಇದು ಓಪಿಯಾಡ್ ಅಂತಂದ್ರೆ ಸರ್ ಸ್ವಲ್ಪ ಅಫೀಮ್ ಅಂತ ಸರ್, ಅಫೀಮ್ ಹಾಕಿರ್ತಾರೆ, ಅದಕ್ಕೆ ಅದು ಅಡಿಕ್ಷನ್ ಆಗ್ತಾರೆ ಅದು. ಓ ನೋಡಿ, ಅದನ್ನ ತಗೊಳ್ತಾರೆ ಅಲ್ವಾ, ಗಳನ್ನ ತಗೊಂಡು ಅಡಿಕ್ಟ್ ಆಗ್ಬಿಟ್ಟು ಈ ತರ ಪ್ರಾಬ್ಲಮ್ ಗೆ ಸಿಕ್ಕಾಕೊಳ್ತಾರೆ. ನೋಡಿ, ಅದರಿಂದಾಗಿ ಕೊಟ್ಟಿದ್ದಾರೆ ಈ ಕಡೆ ಕಾಗ್ನೇಟಿವ್ ಡಿಸ್ಫಂಕ್ಷನ್, ಸ್ಲೀಪ್ ಡಿಸಾರ್ಡರ್ಸ್, ಡ್ರೌಸಿನೆಸ್. ನಮ್ಮಲ್ಲಿ ನೋಡಿ, ನಮ್ಮ ಇದ್ರಲ್ಲಿ ಕೊಟ್ಟಿದ್ದಾರೆ ಡ್ರೌಸಿನೆಸ್ ಬರುವುದಿಲ್ಲ ಅಂತಾನೂ ಕೊಟ್ಟಿದ್ದಾರೆ, ನೋಡಿದ್ರಾ ನಿಮ್ಗೆ? ಸೊ ಬೇರೆದೆಲ್ಲ ನಿಮ್ಗೆ ಡ್ರೌಸಿನೆಸ್ ಇದ್ದಲ್ಲಿ ನೋ ಡ್ರೌಸಿನೆಸ್ ಹಾಕಿದ್ದಾರೆ ನೋಡಿ. ಫಿಸಿಕಲ್ ಡಿಪೆಂಡೆನ್ಸಿ ಆನ್ ಟಾಲರೆನ್ಸ್, ಡ್ರೈ ಮೌತ್ ಅಂಡ್ ಟೂತ್ ಡಿಕೆ, opioid induced hyperalgesia, accidental overdose and death, ಬ್ರೀತಿಂಗ್ ಅಂಡ್ ಹಾರ್ಟ್ ಪ್ರಾಬ್ಲಮ್. ಇದೆಲ್ಲ ನೋಡಿ ಒಂದಕ್ಕೊಂದು ಲಿಂಕ್ ಇರ್ತದೆ. ಸೊ ಅದರಿಂದ ಆದಷ್ಟು ನಾವು ಹೇಳೋದು ಪೇನ್ ಕಿಲ್ಲರ್ ಅನ್ನ ನೀವು ಅವಾಯ್ಡ್ ಮಾಡಿ. ಮಂಡಿ ನೋವು, ಕೀಲು ನೋವು ಇತ್ಯಾದಿ ಸಮಸ್ಯೆಗಳಿದ್ರೆ ಅದರ ಕಷ್ಟ ಅನುಭವಿಸಿದವರಿಗೆ ಗೊತ್ತು. ಕೀಲು ನೋವು ಇದ್ದರೆ ಅದರ ಯಾತನೆ ತಡೆಯಲಾಗದು. ಪ್ರತಿನಿತ್ಯ ನಡೆದಾಗಲು, ಕೆಲಸ ಮಾಡಲು ಇದು ಅಡ್ಡಿ ಮಾಡುತ್ತದೆ. ಸಾಕಪ್ಪ ಸಾಕು ಮಂಡಿ ನೋವಂತವ್ರು ಇದಾರಂತೆ. ಕೀಲು ನೋವಿನ ಸಹವಾಸ ಎಂದು ಸಾಕಷ್ಟು ಜನರು ಹೇಳುತ್ತಾ ಇರುತ್ತಾರೆ. ವಯಸ್ಸಾದಂತೆ ಇಂತಹ ನೋವುಗಳು ಹೆಚ್ಚುತ್ತಾ ಹೋಗುತ್ತದೆ. ಹೆಚ್ಚು ದೈಹಿಕ ಚಟುವಟಿಕೆ ಮಾಡದೇ ಇದ್ದರೆ, ಕಂಪ್ಯೂಟರ್ ಮುಂದೆ, ಆಫೀಸು, ಅಂಗಡಿ ಮುಂದೆ ಇತ್ಯಾದಿ ಕಡೆ ಕುಳಿತುಕೊಂಡೇ ಕೆಲಸ ಮಾಡುವವರು ವ್ಯಾಯಾಮ ಕಡಿಮೆ ಮಾಡಿದಾಗಲೂ ಇಂಥ ಕೀಲು ನೋವು ಹೆಚ್ಚುತ್ತದೆ. ಮನೆಯಲ್ಲಿ ಸೀಮಿತ ಚಟುವಟಿಕೆ ಕೆಲಸ ಮಾಡುವ ಗೃಹಿಣಿಯರಿಗೂ ಇಂಥ ಕೀಲು ನೋವಿನ ಸಮಸ್ಯೆ ಕಾಟವಿರುತ್ತದೆ. ಆದ್ರಿಂದ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನೀವು ನೋಡ್ಬೇಕು ಏನಂದ್ರೆ ಹೆಲ್ದಿ ಬೋನ್ ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡ್ತದೆ, ಹೆಲ್ದಿ ಬೋನ್ ಅಂದ್ರೆ ಏನು ಅಂತ ನಾವು ನೋಡೋಣ. ಸೊ ಈಗ ಏನಿದೆ, ಪುರುಷರು ಮತ್ತು ಮಹಿಳೆಯರು ಇಬ್ಬರು, ಆದ್ರೆ ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ, ಒಳಗೊಂಡಿದೆ ದೇಹದ ಭಾಗಗಳು, ಮಂಡಿಗಳು. ಎಲ್ಲೆಲ್ಲಿ ನೋಡಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊಂಟ, ಬೆನ್ನು ಮೂಳೆ, ಕೈಗಳು, ಭುಜ, ಮೊಣಕೈ, ಕಣಕಾಲು, ಅನುಕರಿಸುವ ಪರಿಸ್ಥಿತಿಗಳು, ನರರೋಗ, ನೋವು, ಸ್ನಾಯು ಸೆಳೆತ, ಇದೆಲ್ಲ ನಮ್ಗೆ 1 by 1 ನೋವುಗಳಿಂದ ಪ್ರಾಬ್ಲಮ್ ಆಗ್ತದೆ. ಕೀಲು ನೋವಿನ ಲಕ್ಷಣಗಳು ಸಹ ಕೊಟ್ಟಿದ್ದಾರೆ, ಕೀಲು ನೋವಿನ ಅಪಾಯಕಾರಿ ಅಂಶಗಳು ಕೊಟ್ಟಿದ್ದಾರೆ. ಕೀಲು ನೋವಿನಿಂದ ಈ ಕೆಳಗಿನ ಲಕ್ಷಣವು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಜಂಟಿ ಸುತ್ತ ನೋವು ಮತ್ತು ಮೃದುತ್ವ, ಜಂಟಿ ಸುತ್ತ ಕೆಂಪು, ಉಷ್ಣತೆ ಅಥವಾ ಊತ, ಜಂಟಿ ಬಿಗಿತ, ಜಂಟಿ ಚಲನೆ ವ್ಯಾಪ್ತಿ ಕಡಿಮೆ ಆಗಿದೆ, ಲಾಕ್ ಸಂವೇದನೆಯ ಭಾವನೆ, ಅಲ್ಲಿ ಜಂಟಿ ನಿರ್ದಿಷ್ಟ ಸ್ಥಾನದಲ್ಲಿ ಲಾಕ್ ಆಗಿರುತ್ತದೆ, ಸುತ್ತಮುತ್ತಲ ದೇಹದ ಭಾಗಗಳಿಗೆ ಹರಡುವ ತೀವ್ರವಾದ ನೋವು, ಜಂಟಿ ಸುತ್ತಲಿನ ಸ್ನಾಯುಗಳ ದೌರ್ಬಲ್ಯ. ಆಮೇಲೆ ಅಪಾಯಕಾರಿ ಏನು ಅಂದ್ರೆ, ಕೀಲು ನೋವು ಸಾಮಾನ್ಯವಾಗಿ ಈ ಕೆಳಗಿನ ಅಪಾಯಕಾರಿ ಅಂಶಗಳಿಂದ ಜಂಟಿಗೆ ಹಿಂದಿನ ಗಾಯ ಅಥವಾ ಜಂಟಿ ಮತ್ತು ಪುನರಾವರ್ತ ಬಳಕೆ, ಸಂಧಿವಾತಕ ಸಂಬಂಧ ದೀರ್ಘಕಾಲ ವೈದ್ಯಕ ಪರಿಸ್ಥಿತಿಗಳು, ಇಳಿ ವಯಸ್ಸು, ಖಿನ್ನತೆ, ಆತಂಕ ಮತ್ತು ಒತ್ತಡ, ಅಧಿಕ ತೂಕ, ಕಳಪೆ ಪೌಷ್ಟಿಕಾಂಶದ ನೋಡಿ ಇಲ್ಲಿ ಬಂತು, ಕಳಪೆ ಪೌಷ್ಟಿಕಾಂಶದ ಆರೋಗ್ಯ, ಇಮ್ಯುನೋ ಕಾಂಪ್ರೊಮೈಸಿಂಗ್ ರೋಗಗಳು. ಸೊ ಇದೆಲ್ಲ ಅದರ ಅಪಾಯಕಾರಿ ಅಂಶಗಳು. ಕೀಲು ನೋವು ಲಕ್ಷಣಗಳನ್ನು ಕೊಟ್ಟಿದ್ದಾರೆ, ಅಪಾಯಕಾರಿ ಅಂಶಗಳು ಏನಾಗ್ತದೆ ಅಂತಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಗೆ ಈಗ ಏನು ಈ 7 ಧಾತುಗಳಿದೆ. ಈ ಧಾತುಗಳು ಅಂತ ಹೇಳಿದ್ರೆ ಇದು ಸಹ ಆಯುರ್ವೇದದಲ್ಲೆಲ್ಲ ಬರ್ತದೆ. ರಸ ಇರ್ಬೋದು, ರಕ್ತ ಇರ್ಬೋದು, ಮಾಂಸ ಇರ್ಬೋದು, ಮೇದ ಇರ್ಬೋದು, ಅಸ್ಥಿ ಇರ್ಬೋದು, ಮಜ್ಜ ಇರ್ಬೋದು, ಶುಕ್ರ ಇರ್ಬೋದು. ಸೊ ಇದಕ್ಕೆ ಒಂದಕ್ಕೊಂದೇ ಕಾರಿಲೇಷನ್ ಕೊಟ್ಟಿದ್ದಾರೆ, ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮ್ಗೆ ಕರೆಕ್ಟ್ ಇದ್ದಾಗ ಮಾತ್ರ. ಈಗ ರಸ ಅಂದ್ರೆ ಪ್ಲಾಸ್ಮಾ ಕೊಟ್ಟಿದ್ದಾರೆ, ರಕ್ತ ಅಂದ್ರೆ ಬ್ಲಡ್ ಕೊಟ್ಟಿದ್ದಾರೆ, ಮಾಂಸ ಅಂದ್ರೆ ಮಸಲ್ಸ್ ಕೊಟ್ಟಿದ್ದಾರೆ, ಆಮೇಲೆ ಮೇದಸ್ ಅಂದ್ರೆ ಫ್ಯಾಟ್ ಟಿಶ್ಯೂಸ್ ಅಂತ ಹೇಳಿದ್ರೆ, ಅಸ್ಥಿ ಅಂದ್ರೆ ಬೋನ್, ಅಂಡ್ ಮಜ್ಜ ಅಂದ್ರೆ ಬೋನ್ ಮ್ಯಾರೋ, ಅಂಡ್ ಶುಕ್ರ ಅಂತ ಹೇಳಿದ್ರೆ ಸೆಮೆನ್. ಯಾವ ರೀತಿ ಎಲ್ಲ ಇದು ಪ್ರಾಬ್ಲಮ್ ಆಗ್ತದೆ. ಈ 7 ಧಾತುಗಳು ನಮ್ಗೆ ಕರೆಕ್ಟ್ ಇರ್ಬೇಕಾದ್ರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಇರ್ಬೇಕು. ಬಾಡಿಗೆ ಏನು ನೀವು ಕೆಮಿಕಲ್ ನ ಕೊಡಬಾರ್ದು. ಬಾಡಿಗೆ ಏನ್ ಬೇಕು ನಿಮ್ಗೆ ಆರೋಗ್ಯವಂತ ನ್ಯಾಚುರಲ್ ಫುಡ್ ನ ಕೊಟ್ಟಾಗ ಇದೆಲ್ಲ ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೋಸ್ಕರ DXN ಪ್ರಾಡಕ್ಟ್ಸ್ ಇದೆಲ್ಲ ಧಾತುಗಳ ಮೇಲೆ 100% ವರ್ಕ್ ಆಗಿ ಇದನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಿಮ್ಗೆ ಸಹಾಯ ಮಾಡ್ತದೆ. ನೀವು ಏನು ಈ ನೋವುಗಳಿಲ್ಲದೆ ಇರ್ಬೋದು. ಇನ್ ಕೇಸ್ ನೋವು ಬಂದ್ರೆ ನಿಮ್ಗೆ ಈ ಹೆಲ್ದಿ ಬೋನ್ಸ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸ್ಟ್ರಾಂಗ್ ಮೈಂಡ್, ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಆಕ್ಷನ್. ಹೆಲ್ದಿ ಬೋನ್ ಏನ್ ಮಾಡ್ತದೆ ನಿಮ್ಗೆ? ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡ್ತದೆ, ಆಮೇಲೆ ಬಾಡಿಯನ್ನ ಸ್ಟ್ರಾಂಗ್ ಮಾಡ್ತದೆ, ಆಮೇಲೆ ಆಕ್ಷನ್, ನಿಮ್ಮ ಏನ್ ಆಕ್ಷನ್ ಇದೆ ಅದನ್ನ ಕರೆಕ್ಟ್ ಮಾಡ್ತದೆ. ನೀಡ್ ಸ್ಟ್ರಾಂಗ್ ಬೋನ್ಸ್. ಇದಕ್ಕೆಲ್ಲ ನಿಮ್ಗೆ ಈ 3 ಕರೆಕ್ಟ್ ಇರ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಸ್ಟ್ರಾಂಗ್ ಬೋನ್ಸ್ ಅಂದ್ರೆ ಈ ಎಲುಬುಗಳು ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ತದೆ.
ನಿಮ್ಮ ಬಾಡಿ ಸ್ಟ್ರಾಂಗ್ ಆಗ್ತದೆ, ನಿಮ್ಮ ಕೆಲಸಗಳು ಕೂಡ ಸ್ಟ್ರಾಂಗ್ ಆಗ್ತದೆ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಮೈಂಡ್, ಸ್ಟ್ರಾಂಗ್ ಬಾಡಿ ಅಂಡ್ ಸ್ಟ್ರಾಂಗ್ ಆಕ್ಷನ್ ನೀಡ್ ಸ್ಟ್ರಾಂಗ್ ಬೋನ್ಸ್. ಅದರಿಂದ ಈ ಹೆಲ್ದಿ ಬೋನ್ಸ್ ಅನ್ನ ನೀವು ದಿನಕ್ಕೆ ಒಂದು ಪ್ರಿವೆನ್ಷನ್ ಆಗಿ ತಗೋಬಹುದು. There are typically around 270 bones in human infants which fuse to become 206 to 2013 bones in the human adult. ಮಕ್ಳಿರ್ಬೇಕಾದ್ರೆ 270 ಇದ್ದು ಅದು ಬೆಳೀತಾ ಬೆಳೀತಾ ನಿಮ್ಗೆ 206 ಇಂದ 213 ಹ್ಯೂಮನ್ ಅಡಲ್ಟ್ಸ್ ಅಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಆ ಎಲ್ಲಾ 270 ಬೋನ್ಸ್ ಗಳಿಗೂ ಕೂಡ ನಮ್ಮ ಹೆಲ್ದಿ ಬೋನ್ ವರ್ಕ್ ಆಗ್ತದೆ ಅಂತ. ಸೊ ಚರಕ ಚಿಕಿತ್ಸೆ ಸ್ನಾದ ಅದ್ರಲ್ಲಿ ಹೇಳಿದ್ದಾರೆ, ಡಿಫೈನ್ ದಟ್ ಫ್ರಮ್ ಮೆಡಾ ಧಾತು ಅಸ್ಥಿ ಗೆಟ್ ಫಾರ್ಮ್, ಫ್ರಮ್ ಅಸ್ಥಿ ಧಾತು ಮಜ್ಜಾ ಈಸ್ ಫಾರ್ಮ್ಡ್. ಡ್ಯೂ ಟು ದ ಮೋಷನ್ ಆಫ್ respective dhatu agni, uttrotra dhatu as formed along with the bones, hair, nails, teeth are found. ಅಂದ್ರೆ ಎಲ್ಲದಕ್ಕೂ ಲಿಂಕ್ ಇದೆ ನೋಡಿ. their health is depend on the liquid nutrients passed along from the lymph, blood, muscles and skin layers. Our bone start as soft cartilage. It makes us stronger, happier ಅಂಡ್ ಹೆಲ್ದಿಯರ್. ಸೊ ಚರಕ ಸಂಹಿತೆಯಲ್ಲಿ ಸಹ ಇದನ್ನ ನೋಟ್ ಮಾಡಿದರೆ ಯಾವ ರೀತಿ ನಾವು ಇದನ್ನ ಕಾಪಾಡಬೇಕು ಅಂತ. ಎಲ್ಲಾ ಧಾತುಗಳನ್ನ, ಅದನ್ನ ಧಾತುಗಳು ಕರೆಕ್ಟ್ ಇದ್ರೆ ಸ್ಟ್ರಾಂಗರ್ ಆಗ್ತೀವಿ, ನಾವು ಖುಷಿಯಿಂದ ಇರ್ತೀವಿ, ಆಮೇಲೆ ಆರೋಗ್ಯವಂತರಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಚರಕ ಸಂಹಿತೆದು. ಇದು ನಮ್ಗೆ ಆಯುರ್ವೇದದಲ್ಲಿ ನಮ್ಮ ಹತ್ರ ಸಂತೋಷ್ ಅವರು ಇದ್ರೆ ಇದ್ರ ಬಗ್ಗೆ ಡೀಟೇಲ್ ಕೊಡಬಹುದು. ಸೊ ಅದರಿಂದ ತ್ರಿದೋಷ ಎಕ್ಸೆಸ್ ಇನ್ ಅಸ್ಥಿ, ಸೊ ವಾತ ಪಿತ್ತ ಕಫ. ಸೊ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ವಾತಪಿತ್ತ ಕಫನು ತುಂಬಾ ನಿಮ್ಗೆ ವರ್ಕ್ ಆಗ್ತದೆ. ಸೊ ಅದರಿಂದ ಈ ಬಾಡಿಯ ಮೇಲಿನ ಭಾಗ ಅಥವಾ ಮಧ್ಯದ ಭಾಗ ಅಥವಾ ಕೆಳಗಿನ ಭಾಗ, ಅದಕ್ಕೆ ಈ ಮೂರಕ್ಕೂ ಇದು ಹೊಂದಾಣಿಕೆ ಆಗುವ ಹಾಗೆ ನಮ್ಮ ಹತ್ರ ತ್ರಿಫಲ ಇದೆ. ಅದರ ಜೊತೆಗೆ ನಿಮ್ಗೆ ಹೆಲ್ದಿ ಬೋನ್ಸ್ ನಿಮ್ಗೆ ವರ್ಕ್ ಆಗ್ತದೆ. ಸೊ ಅದರಿಂದ ಇದನ್ನ ನೀವು ಏನೇನ್ ನಿಮ್ಗೆ ಬಾಡಿಗೆ ಬೇಕು ಅದನ್ನ ನಿಮ್ಗೆ ಇದರಲ್ಲಿ ಕಾಂಬಿನೇಷನ್ ಮಾಡಿ ತಯಾರು ಮಾಡಿದ್ದಾರೆ. ಗೊತ್ತಾಗ್ತದೆ ನಿಮ್ಗೆ. ಈವನ್ ನಿಮ್ಮ ಬೆನ್ನು ಮೂಳೆಯ ಸ್ಪೈನಲ್ ಕಾರ್ಡ್ ಮಿಸ್ ಅಲೈನ್ಮೆಂಟ್ ಇರಬಹುದು. ಸೊ ಅದು ತಗೊಂಡಾಗ ಕರೆಕ್ಟ್ ಆಗ್ತದೆ ಅಂತ ಹೇಳಿದರೆ. ಜನರಲ್ ಸಿಂಪ್ಟಮ್ಸ್ ಆಫ್ ಬೋನ್ಸ್ ನಾವು ಆಲ್ರೆಡಿ ನಿಮ್ಗೆ ಹೇಳಿದೀವಿ. ಇದರಲ್ಲಿ ಸ್ಪೈನ್ಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಯಾವ ರೀತಿ ನಾರ್ಮಲ್ ಬೋನ್ ಅಂಡ್ ಆಸ್ಟಿಯೋಪೊರೋಸಿಸ್ ಬೋನ್ ಯಾವ ರೀತಿ ಇರ್ತದೆ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಅದನ್ನೆಲ್ಲದಕ್ಕೂ ನಿಮ್ಗೆ ಹೆಲ್ದಿ ಬೋನ್ಸ್ ನಿಮ್ಗೆ ಸಹಾಯ ಮಾಡ್ತದೆ. ಬೋನ್, ಈ ಬೋನ್ ಫಂಕ್ಷನ್ಸ್ ಏನ್ ಮಾಡ್ತದೆ? ಪ್ರೊಟೆಕ್ಟ್ ಇಂಟರ್ನಲ್ ಆರ್ಗನ್, ಸಪೋರ್ಟ್ the body and stores release fat. ಸೊ ಯಾವಾಗ ನಮ್ಗೆ ಫ್ಯಾಟ್ ಬೇಕು ಅದನ್ನ ರಿಲೀಸ್ ಮಾಡ್ತದೆ, ಆ ಬಾಡಿಗೆ ಸಪೋರ್ಟ್ ಮಾಡ್ತದೆ, ಆಮೇಲೆ ಪ್ರೊಟೆಕ್ಟ್ ಇಂಟರ್ನಲ್ ಆರ್ಗನ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಪ್ರೊಡ್ಯೂಸ್ ದ ಬ್ಲಡ್ ಸೆಲ್ಸ್, ಯಾಕೆಂದ್ರೆ ಬೋನ್ ಮ್ಯಾರದಲ್ಲಿ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗ್ತದೆ. ಸ್ಟೋರ್ಸ್ ಇನ್ಕ್ರೀಸ್ ದ ಮಿನರಲ್ಸ್, ನಮ್ಗೆ ಏನೇನು ಮಿನರಲ್ಸ್ ಬೇಕು ಅದನ್ನು ಕೂಡ ನಿಮ್ಗೆ ಬೋನ್ಸ್ ಅಲ್ಲಿ ಉತ್ಪತ್ತಿ ಆಗ್ತದೆ. ಅಂಡ್ ಫೆಸಿಲಿಟೇಟ್ ದ ಮೂವ್ಮೆಂಟ್, ನೀವು ಹೊರಗಡೆ ಆ ಕಡೆ ಈ ಕಡೆ ಹೋಗ್ಬೇಕು, ಯಾವ ಕಡೆ ಬೇಕಾದ್ರೂ ನೋಡಿ ಕೈ ಈ ತರ ತಿರುಗ್ತದ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣನೇ ಬೋನ್ಸ್. ನೋಡಿ ಯಾವ ರೀತಿ ಟ್ವಿಸ್ಟ್ ಬೇಕಾದ್ರೆ ಮಾಡ್ಬೋದು, ನೀವು ಯಾವ ರೀತಿ ಡಾನ್ಸ್ ಅಲ್ಲೆಲ್ಲ ನೋಡ್ತಾರಲ್ಲ. ಸೊ ಯಾವ ರೀತಿ ಅದಕ್ಕೆಲ್ಲ ನಿಮ್ಗೆ ಬೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಿಮ್ಗೆ ಡಿಎಕ್ಸನ್ ಪ್ರಾಡಕ್ಟ್ ಹೆಲ್ಪ್ ಮಾಡ್ತದೆ. ಸೊ ಕರೆಕ್ಟ್ ಪೋಸ್ಚರ್ ಕರೆಕ್ಟ್ ಆಗಬೇಕು, ಗುಡ್ ಬೋನ್ ಡೆನ್ಸಿಟಿ ಇರಬೇಕು, ಗಟ್ಟಿ ಇರಬೇಕು, ಅಂಡ್ ಎಬಿಲಿಟಿ ಟು ಮೂವ್ ವಿತ್ ಸ್ಟ್ರೆಂಗ್ತ್ ಅಂಡ್ ಎಜಿಲಿಟಿ ಇರಬೇಕು, ಸ್ಟ್ರಾಂಗ್ ಟೀತ್ ಇರಬೇಕು, ಸ್ಮೂತ್ ನೈಲ್ಸ್ ಇರಬೇಕು, ಥಿಕ್ ಲಸ್ಟರ್ಸ್ ಹೇರ್ ಇರಬೇಕು. ಅದು ನೋಡಿ ಎಷ್ಟು ಡಿಫರೆನ್ಸ್ ಇದೆ ನಮ್ಮ ಬಾಡಿಯಲ್ಲಿ. ನೋಡಿ ಬೇರೆ ಬೇರೆ ಸೆಲ್ಗಳು, ಇಲ್ಲಿ ಕೊಡಿದರೆ ಮೂಳೆ, ನಮ್ಮ ಹಲ್ಲಿರ್ಬೇಕು ಸ್ಟ್ರಾಂಗ್ ಇರ್ಬೇಕು ಅಂತಾರೆ. ನೈಲ್ಸ್ ಏನ್ ಬೇಕು, ಅದು ನುಣುಪಾಗಿರ್ಬೇಕು ಅಂತಾರೆ. ಆಮೇಲೆ ಲಸ್ಟ್ರಸ್ ಅಂಡ್ ಹೇರ್ ಥಿಕ್ ಇರಬೇಕು ಅಂತ. ಇದೆಲ್ಲ ನೋಡಿ ಹೇಗೆ ಭಗವಂತ ಇದನ್ನ ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ. ಈ ಬಾಡಿಯನ್ನ ನಾವು ಕರೆಕ್ಟ್ ಇಟ್ಕೊಳ್ಳೋದು ನಮ್ಮ ಕೆಲಸ. ಸೈನ್ ಆಫ್ ಹೆಲ್ದಿ ಅಸ್ಥಿ ಧಾತು. ಆದ್ರೆ ಇಲ್ಲಿ ಕಾಣ್ತದೆ ನಿಮ್ಗೆ 2 ಧಾತುಗಳು ಕಾಣ್ತದೆ. ಒಂದು ಡಲ್ ಆಗಿದೆ, ಏನು ಇಟ್ಕೊಂಡು ಹೋಗ್ತಾ ಇದೆ, ಏನಂದ್ರೆ ಕೋಲ್ ಅನ್ನ ಸಪೋರ್ಟ್. ಬಟ್ ಈಗ ನೀವು ಇದನ್ನ ಡಿಎಕ್ಸನ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಯಾವ ರೀತಿ ಕರೆಕ್ಟ್ ಆಗ್ತದೆ ನೋಡಿ. ಫಂಕ್ಷನ್ಸ್ ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ನಿಮ್ಗೆ ಫಂಕ್ಷನ್ ಬಗ್ಗೆ ಪುನಃ ಹೇಳ್ಬೇಕಂತಿಲ್ಲ. ಓಕೆ, ಕಾಣೋದಿಲ್ಲ. ಫಂಕ್ಷನ್ಸ್ ಬಗ್ಗೆ ನಿಮ್ಗೆ ಡೀಟೇಲ್ ಇದೆ. ಓಕೆ, ಫಂಕ್ಷನ್ಸ್ ಆಫ್ ಕ್ಯಾಲ್ಸಿಯಂ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಅಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಅದರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗೋದ್ರಿಂದ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ.
ಸೊ ಬೋನ್ ಸ್ಟ್ರಕ್ಚರ್ಗೆ ನಮ್ಗೆ ಕ್ಯಾಲ್ಸಿಯಂ ಬೇಕು, ಸೆಲ್ಯುಲರ್ ಮೆಟಬಾಲಿಸಮ್ಗೆ ಬೇಕು ಕ್ಯಾಲ್ಸಿಯಂ, ವೂಂಡ್ ಹೀಲಿಂಗಿಗೆ ಕ್ಯಾಲ್ಸಿಯಂ ಬೇಕು, ಮಸಲ್ಸ್ ಏನ್ ಹೇಳ್ತಾರೆ ಕಾಂಟ್ರಾಕ್ಷನ್ಗೆ ಬೇಕಾಗ್ತದೆ, ನರ್ವ್ ಇಂಪಲ್ಸ್ ಟ್ರಾನ್ಸ್ಮಿಷನ್ಗೂ ಸಹ ನಿಮ್ಗೆ ಕ್ಯಾಲ್ಸಿಯಂ ಬೇಕಾಗ್ತದೆ. ನಾವೇನ್ ಕೊಡ್ತೀವಿ ಹೆಲ್ದಿ ಬೋನ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಲ್ಸಿಯಂ ಇದೆ ಅದ್ರಲ್ಲಿ, ಆದ್ರಿಂದ ಅದು ಅಷ್ಟು ಫಾಸ್ಟ್ ವರ್ಕ್ ಆಗುದು, ಡೈರೆಕ್ಟ್ ಆಗಿ ವರ್ಕ್ ಆಗುದು ನಿಮ್ಗೆ ಗೊತ್ತಾಗ್ತದೆ. ಸೊ ಅದರಿಂದ ಫಂಕ್ಷನ್ ಆಫ್ ಕ್ಯಾಲ್ಸಿಯಂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪೇನ್ಸ್, ಎಸ್ಪೆಷಲಿ ನಿಮ್ಗೆ ಮೊಣಕಾಲು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಅದಕ್ಕೆ ನಿಮ್ಗೆ ಕ್ಯಾಲ್ಸಿಯಂ ಬೇಕು. ನಮ್ಮ ಹೆಲ್ದಿ ಬೋನ್ಸ್ ಅಲ್ಲಿ ನಿಮ್ಗೆ ಸಫಿಶಿಯಂಟ್ ಕ್ಯಾಲ್ಸಿಯಂ ಇದೆ. ಅದರಲ್ಲಿ ಒಂದ್ ಅಂತಾರೆ ಗುಡುಚಿ ಅಂತ ಹಾಕಿದ್ದಾರೆ. ಸೊ ಇದು ನಿಮ್ಗೆ ಗುಡುಚಿ ಅಂದ್ರೆ ಜಸ್ಟ್ ಅಮೃತ ಬಳ್ಳಿ ಅಂತ ಕನ್ನಡದಲ್ಲಿ ಹೇಳಿ. ಸೊ ಅಮಪಾಚನ ಅಂಡ್ ಅಗ್ನಿದೀಪನ, ದ ಜ್ವರಗನ, ಇದೆಲ್ಲ ನಿಮ್ಗೆ ಆಯುರ್ವೇದಿಕ್ ಅಲ್ಲಿ ಬರ್ತದೆ. ಮೈನ್ ಹರ್ಬ್ ಫಾರ್ ಯೂರಿಕ್ ಆಸಿಡ್ ಅಕ್ಯುಮುಲೇಷನ್ ಇನ್ ಜಾಯಿಂಟ್ಸ್. ಸೊ ಅದರಿಂದ ನಿಮ್ಗೆ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಈ ಗಡುಚಿ ನಿಮ್ಗೆ ಕೆಲಸ ಮಾಡ್ತದೆ. ಈವನ್ ರಸಾಯನ ಆಂಟಿ ಆಕ್ಸಿಡೆಂಟ್, ನಮ್ಮ ಡಾಕ್ಟರ್ ರಾಜೇಶ್ ಅವರೇ ಹೇಳ್ತಾರೆ, ಎಲ್ಲವನ್ನು ರಸಾಯನ ಚಿಕಿತ್ಸೆ ಬಗ್ಗೆ ಮಾತಾಡುದಿಲ್ಲ ಅಂತ. ರಸಾಯನ ಚಿಕಿತ್ಸೆ ಮಾಡಿದ್ರೆ ಅವ್ರಿಗೆ ಯಾವ ಮೆಡಿಸಿನ್ ಬೇಡ ಹೇಳ್ತಾರೆ. ಯಾಕೆಂದ್ರೆ ಡಿಎಕ್ಸನ್ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ರಸಾಯನ ಚಿಕಿತ್ಸೆಯಲ್ಲಿ ಬರ್ತದೆ ಅಂತ ಹೇಳ್ತಾರೆ. ನೀವು ಗೂಗಲ್ ಅಲ್ಲಿ ಹೋಗಿ ಅಥವಾ ಯೂಟ್ಯೂಬ್ ಅಲ್ಲಿ ಹೋಗಿ ಡಾಕ್ಟರ್ ರಾಜೇಶ್ ಸವೇರ ರಸಾಯನ ಚಿಕಿತ್ಸೆ ಅಂತ ಹಾಕಿ, ನಿಮ್ಗೆ ನೋಡಿ ಅವ್ರು ಹೇಳ್ತಾರೆ ಏನಂತ. ನಿಮ್ಗೆ ಅಂತ ಹೇಳಿದ್ರೆ ರಸಾಯನವಾಗಿರ್ಬೇಕು ಅಂತ. ಅದು ಪ್ರತಿಯೊಂದು ಆಹಾರ ಏನ್ ತಗೊಳ್ತೀರಿ ಆ ರೀತಿಯಲ್ಲಿ ಇರ್ಬೇಕು. 6 ಟೇಸ್ಟ್ ಬಗ್ಗೆ ಮಾತಾಡ್ತಾರೋ ಅದೆಲ್ಲ ನೀವು ತಗೊಂಡ್ರೆ ನಿಮ್ಗೆ ಯಾವ ಇದು ಅಗತ್ಯ ಇಲ್ಲ ಹೇಳ್ತಾರೆ. ಬಟ್ ಇವತ್ತೆಲ್ಲ ಕೆಮಿಕಲ್ ಇದೆ, ಅದಕ್ಕೋಸ್ಕರ ನಿಮ್ಗೆ ಇದು ಬೇಕಾಗ್ತದೆ ಅಂತ. ಗಡುಚಿ ಆಸ್ ದ ರಸಾಯನ ದ್ರವ್ಯ ಅಂತ ಹೇಳ್ತಾರೆ. ರಸಾಯನ ದ್ರವ್ಯ ಹ್ಯಾಸ್ ಅಂದ್ರೆ ಬಾಲ್ಯ, ಇನ್ಕ್ರೀಸ್ ದ ಸ್ಟ್ರೆಂತ್. ನಿಮ್ಗೆ ನಮ್ಮ RGGL ಅಲ್ಲಿ ನೋಡಿ ಬಾಲ್ಯ ಅಂತ ಇದೆ, ನೋಡಿ ಬೇಕಾದ್ರೆ RGGL ಬಾಟ್ಲ್ ಅಲ್ಲಿ ಬಾಲ್ಯ ಅಂತ ಹಾಕಿದ್ದಾರೆ. ಇನ್ಕ್ರೀಸ್ ದ ಸ್ಟ್ರೆಂತ್, ತ್ರಿದೋಷ ಮುಕ್ತ, ತ್ರಿದೋಷಮಕ ಅಲ್ವಾ, ತ್ರಿಜೋಷಮಕ ಅಂದ್ರೆ ಯಾವುದೇ 3 ದೋಷಗಳಿದ್ರೂ ಕೂಡ ವಾತ ಪಿತ್ತ ಕಫ ಅದನ್ನ ಉಪಶಮನ ಆಗ್ತದೆ. ಅಂಡ್ ದೀಪನೀಯ ಅಂದ್ರೆ ಎಪಿಟೈಸರ್, ದೀಪನೀಯ. ಅಂಡ್ ಶೋತಹರ ರಿಲೀವ್ಸ್ DMA ಅಂತ ಇದೆ, ಒಡಿಮನ ಇರಬಹುದೇನ. ಶೋತಹರ ಅಂದ್ರೆ ಕೆಲವು ಟೈಮ್ ನಿಮ್ಗೆ ಊತ ಇರ್ಬೋದು, ಊತ ಎಲ್ಲ ಅಂದ್ರೆ ಬಾಡಿಯಲ್ಲಿ ನಿಮ್ಗೆ ನೀರ್ ಸೇರ್ಕೊಂಡಿರ್ಬೋದು, ಎಡಿಮಾ ಇರ್ಬೋದು, ಅದಕ್ಕೂ ಸಹ ನಿಮ್ಗೆ ಇದು ಉಪಹಾರ ಆಗ್ತದೆ. ವಾತ ಶೋನಿತರ ಅಂದ್ರೆ ಸಬ್ಸೈಡ್ ದ ಗೌಟ್ ಅಥ್ಲೆಟಿಕ್ಸ್ ಅಂಡ್ ಪ್ರಾಪರ್ಟೀಸ್, ಇನ್ಕ್ರೀಸಸ್ ದ ಫಂಕ್ಷನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಆಫ್ ದ ಬಾಡಿ. ನೋಡಿ ಜಸ್ಟ್ ನಿಮ್ಗೆ ಏನು ಈ ಗಡುಚಿ ಇದೆ ನೋಡಿ, ಇಷ್ಟರ ಮಟ್ಟಿಗೆ ವರ್ಕ್ ಆಗ್ತದೆ. ಸೊ ಇದರಲ್ಲಿ ನಾವು ಅದನ್ನ ಮಿಕ್ಸ್ ಮಾಡಿದೀವಿ. ಅದ ನಂತರ ನಿಮ್ಗೆ ಆಮ್ಲ ಸಹ ಇದೆ. ಸೊ ಇದಕ್ಕೆ ಆಮ್ಲ ಹಾಕಿದೀವಿ. ಇದರಲ್ಲಿ ಎಲ್ಲ ನ್ಯಾಚುರಲ್ ಹರ್ಬ್, ಅದಕ್ಕೋಸ್ಕರ ಇದು ಕೆಲಸ ಮಾಡೋದು ಪಕ್ಕ. ರಸಾಯನ ರಿಜುವನೇಟಿಂಗ್ ಎಫೆಕ್ಟ್ಸ್ ಆಫ್ ಬಾಡಿ ಟಿಶ್ಯೂಸ್ ಆಗ್ತದೆ, ಇಂಪ್ರೂವ್ ದ ಹೆಲ್ದಿ ಮೆಟಬಾಲಿಸಮ್ ನ ಸರಿ ಮಾಡ್ತದೆ. ಆಮೇಲೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ವಿಚ್ ಪ್ರಮೋಟ್ ದ ಹೆಲ್ದಿ ಗ್ರೋತ್ ಅಂಡ್ ಹೇರ್ಸ್ ಗೆ, ನೈಲ್ಸ್ ಗೆ, ಸ್ಕಿನ್ ಗೆ ಒಳ್ಳೇದಾಗ್ತದೆ. ಬ್ಯಾಲೆನ್ಸ್ ಜಠರಾಗ್ನಿ ಡೈಜೆಸ್ಟಿವ್ ಫೈರ್ ಇದೆ ನೋಡಿ, ಅಲ್ಲಿಯೂ ನಿಮ್ಗೆ ಪ್ರಾಬ್ಲಮ್ ಆಗೋ ಚಾನ್ಸ್, ಅದನ್ನ ಇದು ಬ್ಯಾಲೆನ್ಸ್ ಮಾಡ್ತದೆ ಅಂತ ಹೇಳ್ತಾರೆ. ಇನ್ ಡಿಜನರೇಷನ್ ಡಿಸೀಸ್, ಆಂಟಿ ಏಜಿಂಗ್. ಕೆಲವು ಟೈಮ್ ಏನಾಗ್ತದೆ ನಮ್ಗೆ ಡಿಜನರೇಷನ್ ಅಂದ್ರೆ ನಮ್ಗೆ ವಯಸ್ಸಾದಂತೆ ಕಾಯಿಲೆಗಳು ಬರುವುದನ್ನ ಇದೇನ್ ಮಾಡ್ತದೆ, ಕಮ್ಮಿ ಮಾಡ್ತದೆ. ಆಮೇಲೆ ಆಂಟಿ ಏಜಿಂಗ್ ಆಗಿ ಇದು ನಮ್ಮನ್ನ ಜಾಸ್ತಿ ಆರೋಗ್ಯವಾಗಿರ್ಲಿಕ್ಕೆ ಸಹಾಯ ಮಾಡ್ತದೆ. ಬಿಲ್ಡ್ಸ್ ಓಜಸ್, ಬಾಡಿಲಿ ಸ್ಟ್ರೆಂಗ್ತ್, ವಿಗರ್, ಎನರ್ಜಿ ಅಂಡ್ ಎಬಿಲಿಟಿ ಟು ಸಪೋರ್ಟ್ ಎ ಹೆಲ್ದಿ ಅಂಡ್ ಇಮ್ಯೂನ್ ರೆಸ್ಪಾನ್ಸ್ ಅಂಡ್ ಅಮಲಕಿ ಫೆಸಿಫೈಸ್ ಅಂಡ್ ವಾತ ಪಿತ್ತ ಅಂಡ್ ಕಫ. ಇದನ್ನ ಪ್ರತಿಯೊಬ್ಬರು ರೆಗ್ಯುಲರ್ ದಿನಕ್ಕೊಂದು ಯೂಸ್ ಮಾಡ್ಬೇಕು. ನಿಮ್ಗೆ ಅವು ಕಾಯಿಲೆ ಇರ್ಲಿ ಕಾಯಿಲೆ ಇಲ್ಲದೆ ಇರ್ಲಿ ಏನು ವರಿ ಮಾಡಬೇಡಿ. ನಿಮ್ಗೆ ಏನು ತುಂಬಾ ರೇಟ್, ಒಂದು 10 ರೂಪಾಯಿ ಆಗ್ಬೋದು ಒಂದು ಇದಕ್ಕೆ, 12 ರೂಪಾಯಿ ಆಗ್ಬೋದು ನಿಮ್ಗೆ ಒಂದು ಮಾತ್ರೆಗೆ. ನೀವು ಹೊರಗಡೆ ಹೋಗಿ ಒಂದು ಎಳ್ನೀರು ಕುಡಿದ್ರೆ ಇವತ್ತು ನಿಮ್ಗೆ 40 ರಿಂದ 50 ರೂಪಾಯಿ ತಗೊಳ್ತಾರೆ. ಜಸ್ಟ್ ಇದನ್ನ ಸ್ಟಾರ್ಟ್ ಮಾಡಿ ನೋಡಿ, ಒಂದು 6 ಮಂತ್ ಕಂಟಿನ್ಯೂಯಸ್ ಆಗಿ ನೋಡಿ ಯಾವ ರೀತಿ ನಿಮ್ಗೆ ಇದು ಉಪಯೋಗ ಬೀಳ್ತದೆ ಅಂತ. ಲಾಸ್ಟ್ ಫಸ್ಟ್ ಲೀಸ್ಟ್ ಈ ಪ್ರಾಡಕ್ಟ್ ಎಲ್ಲಿ ನೋಡಿದ್ರ ಇದನ್ನ, ಇದೇನಿದು, ಇದು ನಾವು ಮೊನ್ನೆ ಸಿದ್ದಿಪೇಟೆಗೆ ಹೋಗಿದ್ದೀವಿ, ಅಲ್ಲಿ ಇದನ್ನ ನೋಡಿದೀವಿ ನೋಡಿ. ಸಿದ್ದಿಪೇಟೆಯಲ್ಲಿ ಗಿಡ ನಮ್ಮ ಊರಲ್ಲಿ ನೋಡಿದ್ದೀನಿ ಸರ್ ನಾನು ಇದು. ನೋಡಿದ್ರಾ? ಇದಕ್ಕೆ ಹಡ್ಜೋಡ್ ಹೇಳ್ತಾರೆ, ಹಡ್ಜೋಡ್. ಗೊತ್ತಾಯ್ತಾ ನಿಮ್ಗೆ? ನೋಡಿ ಎಲ್ಲಾ ಲಿಗಮೆಂಟ್ ಇದ್ದಾಗಿರ್ತದೆ, ಜಾಯಿಂಟ್. ಇದು ನಮ್ಮ ಜಾಯಿಂಟ್, ಯಾವುದೇ ಜಾಯಿಂಟ್ ಇದ್ರೆ ಅದನ್ನ ಜಾಯಿಂಟ್ ನ ಪಕ್ಕಾ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಇದಕ್ಕೆ ಹಿಂದಿಯಲ್ಲಿ ಹಡ್ಜೋಡ್ ಹೇಳ್ತಾರೆ.
ಕನ್ನಡದಲ್ಲಿ ನನಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ ನೋಡಿ, ಈ ತರ ಇರ್ತದೆ ಇದು. ಸೊ ಹಾಗಾಗಿ ಇದನ್ನ ನಮ್ಮ ಏನು ಹೆಲ್ದಿ ಬೋನ್ಸ್ ಅಲ್ಲಿ ಇದನ್ನ ಉಪಯೋಗ ಮಾಡಿದ. ಇಲ್ಲಿ ನೋಡಿ ಕನ್ನಡದಲ್ಲಿ ಮಂಗರವಳ್ಳಿ ಅಂತ ಕರೀತಾರಂತೆ. ಮಂಗರವಳ್ಳಿಯು ಮುರಿದ ಮೂಳೆಗಳನ್ನು ಕೂಡಿಸುತ್ತದೆ. ಅಲ್ಲಿ ನೋಡಿ ಅದು ಯಾವ ರೀತಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮೂಳೆ ಮುರಿದೋಗಿದೆ ಲೆಫ್ಟ್ ಸೈಡ್ ಅಲ್ಲಿ, ಅದನ್ನ ಅದು ಜಾಯಿಂಟ್ ಮಾಡ್ತದೆ. ಜಾಯಿಂಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ ಕ್ಲಿಯರ್ ಕಟ್. ಬೋನ್ ಸೆಟ್ಟರ್ ಆ ರೀತಿಯಲ್ಲಿ ಕಾಲು ನೋವು ಕೀಲು ನೋವಿಗೂ ಆಗ್ತದೆ, ಕೀಲು ನೋವಿಗೂ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಇದರಲ್ಲಿ ಮಂಗರವಳ್ಳಿಯನ್ನ ಬಳಸಲಾಗಿದೆ. ಸೊ ಅದರಿಂದ ಮಂಗರವಳ್ಳಿ ನಿಮ್ಗೆ ಪಕ್ಕಾ ನಿಮ್ಗೆ ಯಾವುದೇ ನಿಮ್ಗೆ ಮುರಿದ ಇದ್ರೂ ಸಹ ಅದು ಕರೆಕ್ಟ್ ಮಾಡ್ತದೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಅದು ಮಂಗರವಳ್ಳಿ, ಅದರ ಹೂ ಯಾವ ರೀತಿ ಇದೆ. ಅದರಲ್ಲಿ ಇದರಲ್ಲಿ ಹಡ್ಜೋಡ್ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಹಡ್ಜೋಡನ್ನ ಬಳಸಲಾಗಿದೆ. ಮೆಡಿಕಲ್ ಪ್ರಾಪರ್ಟೀಸ್ ಇನ್ ಹಡ್ಜೋಡ್. ಸೊ ಅದರಲ್ಲಿ ಅನಾಲ್ಜೆಸಿಕ್ ಅಂಡ್ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಆಂಟಿ ಅಲ್ಸರ್, ಬೋನ್ ಹೀಲಿಂಗ್ ಅಂಡ್ ಆಂಟಿ ಆಸ್ಟಿಯೋಪೊರೋಟಿಕ್ ಅಷ್ಟು ಅಂಶಗಳಿದೆ. ಸೊ ಇದೆಲ್ಲದ್ರ ಮೇಲೂ ಇದು ನೋಡಿ ಇದು ವರ್ಕ್ ಆಗ್ತದೆ. ಇದರಲ್ಲಿರುವ ಅಂಶಗಳು ಆ ರೀತಿ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಹಡ್ಜೋಡ್ ನಿಮ್ಗೆ ಸಪೋರ್ಟ್ ಹೇಗೆ ಮಾಡ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಾಸ್ಟರ್ ಬೋನ್ ಏನು ಫ್ರಾಕ್ಚರ್ ಇದ್ರೂ ಕೂಡ ಹೀಲಿಂಗ್ ಅನ್ನ ಮಾಡ್ತದೆ. ಅಂಡ್ ಸಪೋರ್ಟ್ ದ ಹೆಲ್ದಿ ಮೆಟಬಾಲಿಸಮ್ ಸರಿ ಮಾಡ್ತದೆ. ಸಪೋರ್ಟ್ ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಸಹ ಇದು ಒಳ್ಳೇದಂತ ಹೇಳ್ತಾರೆ. ಆಮೇಲೆ ಬೋನ್ಸ್ ಅಂಡ್ ಜಾಯಿಂಟ್ಸ್ ನ ಕೂಡ್ಕೊಳ್ಳಿಕ್ಕೂ ಸಹ ನಿಮ್ಗೆ ಏನಾದ್ರೂ ನಿಮ್ಗೆ ಲಿಕ್ವಿಡ್ ಡ್ರೈ ಆದ್ರೆ ಅಥವಾ ಸವದಿದ್ರೆ ಅದನ್ನು ಕೂಡ ಲಾಂಗ್ ರನ್ ನೀವು ತಗೊಳ್ಳೋದ್ರಿಂದ ಸೊ ಅದು ಸಹ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ಜನರಲ್ ಸಿಂಪ್ಟಮ್ ಆಫ್ ಬೋನ್ ಡಿಸೀಸ್ ಮೇ ಇನ್ಕ್ಲೂಡ್ ಬೋನ್ ಪೇನ್, ಫ್ರಾಕ್ಚರ್ ಫ್ರಮ್ ಲೋ ಇಂಪ್ಯಾಕ್ಟ್. ಇವರಿಗೆಲ್ಲ ನೀವು ಕೊಡ್ಬೋದು ನೋಡಿ. ಈ ಪ್ರಾಬ್ಲಮ್ ಇದ್ದವರಿಗೆ, ಲೋ ಎನರ್ಜಿ ಆಕ್ಟಿವಿಟೀಸ್ ಅವರಿಗೆ ಕೊಡಬಹುದು, ಸ್ಪ್ರೈನ್ಸ್ ಬರುವವರಿಗೆ, ಇನ್ಫೆಕ್ಷನ್ ಇದ್ದವರಿಗೆ, ಜಾಯಿಂಟ್ ಪೇನ್ ಇದ್ದವರಿಗೆ, ಬ್ಯಾಕ್ ಪೇನ್ ಅಂಡ್ ವೀಕ್ನೆಸ್ ಗೆ ನಂಬರ್ 1 ನಮ್ಮ ಹಡ್ಜೋಡ್ ವರ್ಕ್ ಆಗ್ತದೆ ನೋಡಿ. ಸೊ ಇವರಿಗೆಲ್ಲ ನೀವು ಇದನ್ನ ಕೊಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ 1 ಕೊಡಿ, ಪ್ರಾಬ್ಲಮ್ ಇದ್ರೆ 2 ಕೊಟ್ಟರು ಸಾಕಾಗ್ತದೆ. ಕಾಮನ್ ಬೋನ್ ಡಿಸಾರ್ಡರ್ಸ್, ಫ್ರಾಕ್ಚರ್ಸ್ ಅಂಡ್ ಪ್ಯಾಜೆಟ್ ಡಿಸೀಸ್. ಓಕೆ, ಇದು ನೆಕ್ಸ್ಟ್ ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಆ ನೋವು ಇದ್ದದ್ದು ಮುಂದೆ ಈ ತರ ಪ್ರಾಬ್ಲಮ್ಗೆ ಹೋಗ್ಬೋದು ನಿಮ್ಗೆ. ಸೊ ಅದನ್ನ ಫ್ರಾಕ್ಚರ್ ಆಗ್ಬೋದು, ಪ್ಯಾಜೆಟ್ ಡಿಸೀಸ್ ಆಗ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗ್ಬೋದು, ರೊಮ್ಯಾಟೈಡ್ ಆರ್ಥರೈಟಿಸ್ ಆಗ್ಬೋದು, ಗೌಟ್ ಅಥವಾ ಬರ್ಸಿತೆ ಈ ತರ ಪ್ರಾಬ್ಲಮ್ ಆಗ್ಲಿಕ್ಕೆ ಬಿಡುವುದಿಲ್ಲ. ಸೊ ಅದರಿಂದ ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡಿ ಅವರಿಗೆ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿ ಕೊಡಿ. ಡೆಫಿನೆಟ್ಲಿ ನಿಮ್ಗೆ ವರ್ಕ್ ಆಗ್ತದೆ. ಇದರಲ್ಲಿ ಹೈಯೆಸ್ಟ್ ಡಿ ವಿಟಮಿನ್ ಇದೆ. ಸೊ ಅದನ್ನ ಗೆಟಿಂಗ್ ಎನಫ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ಸ್ ಇನ್ ಡಿ ಇನ್ ಯುವರ್ ಡಯಟ್ ಕ್ಯಾನ್ ಹೆಲ್ಪ್ ಮೈಂಟೈನ್ ಬೋನ್ ಸ್ಟ್ರೆಂತ್ ಅಂಡ್ ಲೆಸನ್ ಯುವರ್ ರಿಸ್ಕ್ ಆಫ್ ಡೆವಲಪಿಂಗ್ ಆಸ್ಟಿಯೋಪೊರೋಸಿಸ್. ಬರ್ದಿದ್ದಾಗೆ ವಿಟಮಿನ್ ಡಿ ನಿಮ್ಗೆ ಅಗತ್ಯ ಬೇಕಾಗಿದೆ, ಅದು ನಮ್ಮ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಫಾರ್ ಹೆಲ್ದಿ ಬೋನ್ಸ್, ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಡಿ, exercise, don't smoke and don't drink alcohol. Remember, protein, maintain an appropriate body weight. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಸಿಗರೇಟ್ ಸೇದ್ಬೇಡಿ, ಡ್ರಿಂಕ್ಸ್ ಮಾಡಬೇಡಿ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ, ವಿಟಮಿನ್ ಡಿ ಬಿಸಿಲಿಗೆ ಹೋಗಿ, ಕ್ಯಾಲ್ಸಿಯಂ ಸಫಿಶಿಯಂಟ್ ತಗೊಂಡ್ರೆ ನಿಮ್ಮ ಹೆಲ್ದಿ ಬೋನ್ ಚೆನ್ನಾಗಿರ್ತದೆ. ಸೊ ಅದರಿಂದ ನಿಮ್ಮ ಈ DXN ಹೆಲ್ದಿ ಬೋನ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಏನ್ ಹೇಳ್ತಾರೆ ವಿಟಮಿನ್ ಡಿ, ಕ್ಯಾಲ್ಸಿಯಂ ನಿಮ್ಗೆ ಇದೆ. ಅದನ್ನ ರೆಗ್ಯುಲರ್ ಇದನ್ನ ಯೂಸ್ ಮಾಡಿ ನೀವು ಅದನ್ನ ಕರೆಕ್ಟ್ ಮಾಡ್ಕೋಬಹುದು. ಕೀ ನೋಟ್ ಕೊಟ್ಟಿದ್ದಾರೆ, ಪ್ರೊವೈಡಿಂಗ್ ಅಡಿಕ್ವೇಟ್ ಅಪ್ರೋಪ್ರಿಯೇಟ್ ನ್ಯೂಟ್ರಿಷನ್ ಕೊಡಬೇಕಾಗ್ತದೆ ಅದಕ್ಕೆ ಬಾಡಿಗೆ, ಅದು ಇದರಲ್ಲಿ ಇದೆ. ಸಪೋರ್ಟಿಂಗ್ ಅಗ್ನಿ ಡೈಜೆಷನ್ ಥ್ರೂ ದ ಬಾಡಿ ಸೊ ದಟ್ ನ್ಯೂಟ್ರಿಷನ್ಸ್ ಆರ್ ಪ್ರಾಪರ್ಲಿ ರಿಫೈನ್ಡ್ ಅಂಡ್ ಡೆಲಿವರ್ಡ್ ವೇರ್ ದೇ ಆರ್ ನೀಡೆಡ್. ನರಿಶಿಂಗ್ ದ ಮೋಸ್ಟ್ ಏನು ಸೂಪರ್ಫಿಷಿಯಲ್ ಟಿಶ್ಯೂಸ್ ಅನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ರಸಧಾತು ಪ್ಲಾಸ್ಮಾವನ್ನು ಕರೆಕ್ಟ್ ಮಾಡ್ತದೆ ಅಂಡ್ ಪ್ರೋಗ್ರೆಸ್ in one tissue at a time to the deepest tissue in the body. ಅದಕ್ಕೆ ಶುಕ್ರಧಾತು ಅಂದ್ರೆ ದ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಅದರ ಮೇಲೂ ಸಹ ಇದು ವರ್ಕ್ ಆಗ್ತದೆ. ಕೀಪ್ ಡೈಜೆಸ್ಟಿವ್, ಫೈರ್ ಬ್ಯಾಲೆನ್ಸಿಂಗ್, ನಾವೇನ್ ಹೇಳಿದ್ರೆ ಜಠರಾಗ್ನಿ ಅಂತ ಹೇಳ್ತೀವಿ, ಅದರ ಮೇಲೆ ಸಹ ಇದು ವರ್ಕ್ ಆಗ್ತದೆ. ಆಮೇಲೆ ಕೊಲೋನ್ ಅನ್ನ ಕ್ಲೀನ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡ್ತದೆ. ಪ್ರಿವೆಂಟ್ ದ ಫಾರ್ಮೇಶನ್ ಆಫ್ ಅಮಾ ಅಂಡ್ ದಟ್ ಈಸ್ ಡಿಸ್ಟರ್ಬಿಂಗ್ ದ ಜಾಯಿಂಟ್ಸ್ ಅಂತ ಏನು ಫಾರ್ಮೇಶನ್ ಆಫ್ ಅಮಾ ಅಂತ ಒಂದು ಫಾರ್ಮೇಶನ್ ಆಗ್ತದೆ, ಅದು ಏನ್ ಮಾಡ್ತದೆ ಜಾಯಿಂಟ್ ಅನ್ನ ಡಿಸ್ಟರ್ಬ್ ಮಾಡ್ತದೆ. ಅದು ಆಗದಿದ್ದ, ಅದು ಫಾರ್ಮೇಶನ್ ಆಗದಿದ್ದ ವಾತ ಓಕೆ ವಾತ ನಿಮ್ಗೆ ಆಗದಿದ್ದಾಗೆ, ಅದು ಫಾರ್ಮೇಶನ್ ಆಗದಿದ್ದಾಗೆ ಇದು ಹೆಲ್ಪ್ ಮಾಡ್ತದೆ. ರೆಡ್ಯೂಸ್ ದ ಇನ್ಫ್ಲಮೇಷನ್. ಆಮೇಲೆ ನಿಮ್ಗೆ ಇನ್ಫ್ಲಮೇಷನ್ ಆಗ್ತದೆ ಕೆಲವರಿಗೆ, ಸಂಕಟ ಅಂತ ಹೇಳ್ಬೋದು ಕನ್ನಡದಲ್ಲಿ, ಅದನ್ನ ಇದು ರೆಡ್ಯೂಸ್ ಮಾಡ್ತದೆ. ಅಂಡ್ ಸಪೋರ್ಟ್ ಪ್ರಾಪರ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ಗೂ ನಂಬರ್ 1 ಹೆಲ್ದಿ ಬೋನ್ಸ್ ತಗೊಳ್ಳೋದ್ರಿಂದ ಕರೆಕ್ಟ್ ಮಾಡ್ಬೋದು. ಸೊ ಅದರಿಂದ ಇದರಲ್ಲಿ ಮೇನ್ ಐಟಮ್ ಇರೋದು ಈ 4 ಐಟಮ್. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ.
ಇದರಲ್ಲಿ ಕ್ಯಾಲ್ಸಿಯಂ ಬೇಕಾದಷ್ಟು ಸಫಿಶಿಯಂಟ್ ಇದೆ. ದ ಮೋಸ್ಟ್ ಅಬಂಡೆಂಟ್ ಮಿನರಲ್ ಇನ್ ದ ಬಾಡಿ ವಿತ್ 99% ಆಫ್ ದ ಸ್ಟೋರ್ಡ್ ಇನ್ ದ ಬೋನ್ಸ್ ಅಂಡ್ ಟೀತ್. ಸೊ ಅದರಿಂದ ಕ್ಯಾಲ್ಸಿಯಂ ಬೇಕೇ ಬೇಕಾಗ್ತದೆ. ಅದಕ್ಕೆ ದ ಪ್ರಿವೆಂಟ್ ಲೋ blood calcium levels with lack of diet, so may be used to prevent condition caused by low calcium such as osteoporosis ಬರುವ ಚಾನ್ಸಸ್ ಕ್ಯಾಲ್ಸಿಯಂ ಕಮ್ಮಿ ಇದ್ದಾಗ. ಸೊ ಅದು ಬರ್ದಿದ್ದಾಗೆ ನಿಮ್ಗೆ ಇದು ತಡೀತದೆ. ಗುಡುಚಿ ಯೂಸ್ಡ್ ಆಸ್ ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ರುಮಟಾಯ್ಡ್ ಆರ್ಥರೈಟಿಸ್ ಗೆ ನಮ್ಮ ಗಡುಚಿ ಯೂಸ್ ಮಾಡ್ತಾರೆ. ಅದ್ರ ಇದ್ರಲ್ಲಿ ಹಾಕಿದೆ. ಲಾಸ್ಟ್ ಬಟ್ ಲೀಸ್ಟ್ ಇದು ಆಮ್ಲ. ಇಟ್ ಈಸ್ ವೆರಿ ಹೈ ಇನ್ ವಿಟಮಿನ್ ಸಿ. ವಿಟಮಿನ್ ಸಿ ಇಸ್ ಅನ್ ಆಂಟಿ ಆಕ್ಸಿಡೆಂಟ್ ನ್ಯೂಟ್ರಿಯೆಂಟ್ ಇದೆ. And it is Hadjod, it is known for ability to help broken bones and heal faster ಮಾಡ್ಲಿಕ್ಕೆ. ನಿಮ್ಗೆ ಈ 4 ಐಟಮ್ ಇದೆ ನೋಡಿ, ನೀವು ಹೇಳ್ಬೇಕಿದೆ. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಇದರಲ್ಲಿ ಗುಡುಚಿ ಇದೆ, ಆಮ್ಲ ಇದೆ, ಹಡ್ಜೋಡ್ ಇದೆ. ಅದಕ್ಕೋಸ್ಕರ ಪಕ್ಕಾ ನಿಮ್ಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಈಗ ನಿಮ್ಗೆ ರೇಟ್ ವೈಸ್ ಇದರಲ್ಲಿ 270 ಇದು ರೇಟ್ ರಿವೈಸ್ ಆಗಿದೆಯೋ ಗೊತ್ತಿಲ್ಲ. ನಿಮ್ಗೆ ಈ 340 ರೂಪಾಯಿ ಇದೆ ನೋಡಿ. 30 ಕ್ಯಾಪ್ಸೂಲಿಗೆ ನಿಮ್ಗೆ 340 ರೂಪಾಯಿ ಇದೆ. ಸೊ ಅದರಿಂದ ನಾನು ಹೇಳುದು, ನಾನು ಯಾವಾಗ್ಲೂ 2 ಕೊಡ್ತೀನಿ. ಮೊನ್ನೆ ಒಬ್ರು ಸಿದ್ದಾಪುರದವರು ಬಂದಿದ್ದಾರೆ. ಸೊ ನಾನು 1 ಕೊಡುದಿಲ್ಲ ಅವರಿಗೆ, ಯಾಕಂದ್ರೆ ಬರೇ 30 ದಿವಸ ಪುನಃ ಅಷ್ಟು ದೂರದಿಂದ ಬರಬೇಕಾಗ್ತದೆ. ಆದಷ್ಟು ನೀವು 2 ಬಾಟ್ಲ್ 60 ಕೊಡಿ ಅವರಿಗೆ. ಸೊ ಒಂದೊಂದೇ ತಗೊಂಡ್ರೆ ಕೂಡ ಅವ್ರಿಗೆ 2 ತಿಂಗಳಲ್ಲಿ ಪಕ್ಕಾ ಅವ್ರಿಗೆ ವರ್ಕ್ ಆಗ್ತದೆ. ಸೊ 1 ಕ್ಯಾಪ್ಸೂಲ್ ಟ್ವೈಸ್ ಎ ಡೇ ಅಂತ ಹಾಕಿದೆ. ದಿನಕ್ಕೆ 2 ಕ್ಯಾಪ್ಸೂಲ್ ತಗೊಳ್ಳಿ ಅಂತ ಹಾಕಿದೆ. ಸೊ ದಿನಕ್ಕೆ 2 ತಗೊಳ್ಳಿ. ಹಾಗಾಗಿ ರೆಕಮೆಂಡೆಡ್ ಫಾರ್ ದ ಹೆಲ್ತ್ ಕೇರ್ ಎಕ್ಸ್ಪರ್ಟ್ ನ್ಯೂಟ್ರಿಷನ್ ಅಂಡ್ ಕಾಷನ್ ಪ್ರೆಗ್ನೆನ್ಸಿ. ಸೊ ಕೆಲವರೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಲ್ಯಾಕ್ಟೇಟಿಂಗ್ ಆರ್ ಅಡ್ವೈಸ್ಡ್ ಟು ಕನ್ಸ್ಯೂಮ್ ಹರ್ಬಲ್ ನ್ಯೂಟ್ರಿಷನ್ ಹರ್ಬ್ಸ್ ಅಂಡರ್ ದ ಅಡ್ವೈಸ್ ಆಫ್ ದ ಹೆಲ್ತ್ ಕೇರ್ ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ. ಈಗ ತುಂಬ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಟೈಮ್, ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಆಯುರ್ವೇದಿಕ್ ಎಲ್ಲ ಔಷಧಿ ಅಂಶಗಳಿರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತದೆ, ಚಿಕ್ಕ ಮಗು ಇರ್ತದಲ್ಲ ಹೊಟ್ಟೆಯಲ್ಲಿ, ಹಾಗಾಗಿ ಮಗುವಿಗೆ ಇದು ಓವರ್ ಡೋಸ್ ಆಗುವ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನೀವು ಇನ್ ಕೇಸ್ ಅನ್ಅವಾಯ್ಡಬಲ್ ಸ್ಟಾಕ್ ಇದ್ರೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿನೂ ನೀವು ತಗೋಬಹುದು. ಅಥವಾ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಇದೆ, ಅವ್ರ ಹತ್ರ ಕೇಳಿ ತಗೋಬಹುದು. ಸೊ ಅದರಿಂದ ಏನಾದ್ರೂ ನಿಮ್ಗೆ ಇದರ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನೀವು ನಮ್ಗೆ ಕೇಳ್ಬಹುದು. ಸೊ ಅದರಿಂದ DXN ಪ್ರಾಡಕ್ಟ್ ಹೆಲ್ದಿ ಬೋನ್ಸ್ ಇದೆಯಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳುದು, ಅವರು ಇವರಲ್ಲ, ಪ್ರತಿ ಒಬ್ಬರಿಗೂ ನಮ್ಗೆ ನಂಬರ್ 1. ಇದನ್ನ ಎಷ್ಟು ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು. ಸೊ ಹಾಗಾದ್ರೆ ನೀವು ತಗೋಬಹುದು, ಅವರಿಗೂ ಹೇಳ್ಬೋದು. ಓಕೆ, ನಮ್ಮ ಜೊತೆಗೆ ಕೃಷ್ಣ ವರ್ಣೇಕರ್. ಕ್ಯಾ ಹೋ ಗಯಾ ಕೃಷ್ಣ ವರ್ಣೇಕರ್, ಗುಡ್ ಮಾರ್ನಿಂಗ್. आपको देखते ही अच्छा लगता है। सुबह सुबह आपको देखा तो अच्छा लगता है सर। आपको हमको देखकर आपका पेन कम हो गया। हाँ सर, हाँ सर। हड़जोड़ अगत्य नहीं है। हाँ सर, हाँ सर। और कन्नड़ थोड़ा अभी समझ में आया। अच्छा अच्छा अच्छा, आप समझ में आता है सर। ओके ओके, आपको भी कन्नड़ आता है अभी अभी? अब अभी डेली देखो, डेली सुनो, आपको भी ನಿಮ್ಗೂ ಸಹ ಕನ್ನಡ ಬರ್ತದೆ 100% ಬರ್ತದೆ. ಹೇಳಿ ಒಂದು ಕನ್ನಡ ವರ್ಡ್ ಹೇಳಿ ನೋಡೋಣ. ಊಟ ಆಯ್ತಾ? ಊಟ ಆಯ್ತಾ? ನಮ್ಮ ಹೆಸರೇನು ಸರ? ಅಡ್ಡ ಹೆಸರೇನ್ರಿ ಸರ? ವೆರಿ ಗುಡ್ ವೆರಿ ಗುಡ್. ರಿಯಲಿ ನಮ್ಮ ಕಸ್ತೂರಿ ಕನ್ನಡದಲ್ಲಿ ನೋಡಿ, ನಮ್ಮ ಕೃಷ್ಣ ವರ್ಣೇಕರ್ ಗೋವಾ ಮಡ್ಗಾಂವ್ ಇಂದ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಈಗ ಕನ್ನಡ ಕಲಿತಾ ಇದ್ದೀರಂತೆ ನಮ್ಮ ಜೊತೆಗೆ ಸೇರಿ. ಈಗ ರಿಯಲಿ ನೀವು ಕನ್ನಡ ಕಲಿಯೋದ್ ಜೊತೆಗೆ ನೀವು ಕೂಡ ಈ DXN ಪ್ರಾಡಕ್ಟ್ ಅನ್ನ ನೀವು ಒಂದು ಮಿಷನ್ ಆಗಿ ತಗೊಳ್ಳಿ, ಸೋಷಿಯಲ್ ವರ್ಕ್ ಆಗಿ ತಗೊಳ್ಳಿ. ಎಷ್ಟು ಜನ ಪೀಪಲ್ ಹ್ಯಾವಿಂಗ್ ಜಾಯಿಂಟ್ ಪೇನ್ ಲೈಕ್ ಎನಿಥಿಂಗ್, ಸೊ ಯು ಕ್ಯಾನ್ ಅಪ್ರೋಚ್ ದೆಮ್, ಯು ಕ್ಯಾನ್ ಟೆಲ್ ದೆಮ್. ಸೊ ಹಾಗಾಗಿ आप भी कर सकते हैं ज्वाइन. टारगेट दो, टारगेट 30 हेल्दी बोन्स पर मंथ, डेली 1 हेल्दी बोन्स. आपका पीपल विल क्यू फॉर यू after sometimes Dr. Krishna Varnekar, the name will come to you. Joint pain specialist, joint pain specialist Krishna Varnekar. So like that name will come. You can follow it. Okay, all the best. sir. ಆಕ್ಚುಲಿ ನೋಡಿ ಸರ್, ಇದು ಮಾರ್ಕೆಟ್ ಅಲ್ಲಿ ಸಿಗುವಂತ ಕ್ಯಾಲ್ಸಿಯಂ ಅದು ಒಳ್ಳೇದಲ್ಲ. ಅದೇನಾಗುತ್ತೆ, ನಮ್ದು ಬಾಡಿ ಅದನ್ನ ಅಬ್ಸರ್ವ್ ಮಾಡಲ್ಲ. ಮಾಡ್ಬಿಟ್ಟು ಏನಾಗುತ್ತೆ, ಅದೇ ಈಗ ಅದು ಕಿಡ್ನಿ ಸ್ಟೋನ್ ಕನ್ವರ್ಟ್ ಆಗುತ್ತೆ ಅದು. ಓಕೆ ಓಕೆ ಓಕೆ, ನೋಡಿದ್ರ? ಅದೆಲ್ಲ ನಿಮ್ಗೆ ಪ್ರಾಬ್ಲಮ್ ಬೇಡ ಅಂತ ಹೇಳಿದ್ರೆ DXN ನಿಮ್ಗೆ ಹೆಲ್ದಿ ಬೋನ್ಸ್ ಇದೆ. ಸೊ ಇದನ್ನ ನೀವು ಪ್ರತಿಯೊಬ್ರು ನಾನು ಹೇಳುದು, ಈಗ ನಾನು ಬೆಳಿಗ್ಗೆ ಈಗ ತಗೋಬೇಕಷ್ಟೇ, ನನ್ನ ಹತ್ರ ನಾನು ತಂದಿಟ್ಟಿದ್ದು, ಈಗ ತರ್ಲಿಕ್ಕೆ ಇಲ್ಲಿ ಬರ್ತೋಯ್ತು ನನಗೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗ್ತದೆ. ಇನ್ನೊಂದು ಕ್ಯಾಲ್ಸಿಯಂ ಲಾಸ್ ಆಗೋದಕ್ಕೆ ಒಂದು ಕಾರಣ ಸರ್, ಒನ್ ಆಫ್ ದಿ ನಾವು RO ವಾಟರ್ ಯಾರು ಜಾಸ್ತಿ ಕುಡಿತಾರಲ್ಲ, ಅವಾಗ ಅವ್ರಿಗೆ ಕ್ಯಾಲ್ಸಿಯಂ ಲಾಸ್ ಆಗುತ್ತೆ ಬಾಡಿಲಿ ಸರ್. ಓಹೋ,
ಜನರಿಗೆ ನೋಡಿ ಆರೋ ವಾಟರ್ ಅಂತ ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಮೊನ್ನೆ ಎಲ್ಲೋ ಅಮೆರಿಕದ ಯಾವ್ದೋ ಒಂದು ಸೈಂಟಿಸ್ಟ್ ಹೇಳ್ತಾರೆ ಡೋಂಟ್ ಟೇಕ್ ಆರೋ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಅದು ಜನರಿಗೆ ಟೋಟಲಿ ಕನ್ಫ್ಯೂಷನ್. ಸೊ ಹಾಗಾಗಿ ಕುಡಿಬೇಕಾ ಬೇಡವಾ ಅಂತ. ಬೆಸ್ಟ್ ಅಂದ್ರೆ ಬಾವಿ ನೀರು ಅಂತ ಹೇಳ್ತಾರ ಅವ್ರು. ಸೊ ಹಾಗಾಗಿ ಬಾವಿ ನೀರು ಒಳ್ಳೇದು ಅಂತ ಹೇಳ್ತಾರೆ. ಸೊ ಓಕೆ, ಯಾರಿಗಾದ್ರೂ ಡೌಟ್ ಇಲ್ಲ ಅಂತ ಹೇಳಿದ್ರೆ, ಸೊ ಈಗ ಪುನಃ ನಮ್ದು ಕಂಪನಿಯ ಫಾರ್ಮುಲಾಕ್ ಬರ್ತಾ ಇದ್ದೀನಿ. ಕಂಪನಿಯ ಫಾರ್ಮುಲಾ ಹೇಳ್ತದೆ 5,000 PV ಯನ್ನ ಮಾಡಿ ಅಂತ. 5,000 PV ಯನ್ನ ಮಾಡಿ ಪ್ರತಿ ತಿಂಗಳು 20 ಕನ್ಸ್ಯೂಮರ್ ಮಾಡಿ ಅಂತ. ಯಾರೆಲ್ಲ 20 ಕನ್ಸ್ಯೂಮರ್ ಮಾಡಿದ್ರಿ ನಿಮ್ಗೆ ಇಮಿಡಿಯೇಟ್ ನಿಮ್ಗೆಲ್ಲ ಕಂಗ್ರಾಚುಲೇಷನ್. ಅದಲ್ಲದೆ ನೀವೀಗ ಒಬ್ರನ್ನ ಜಾಯಿನ್ ಮಾಡಿ ಅವರಿಗೂ ಕೂಡ 20 ಕನ್ಸ್ಯೂಮರ್ ಮಾಡೋದನ್ನ ಕಲ್ಸ್ಕೊಡಿ ಅಂತ ಕಂಪನಿ ಹೇಳ್ತದೆ. ಸೊ ಆ ಫಾರ್ಮುಲಾದಲ್ಲಿ ನೀವು ಹೋದ್ರೆ ನಿಮ್ಮ ಆರೋಗ್ಯದ ಜೊತೆಗೆ 1 ವರ್ಷದಲ್ಲಿ ತಿಂಗಳಿಗೆ 40,000 ರಿಂದ 50,000 ಇನ್ಕಮ್ ಮಾಡುವಂತ ಕಂಪನಿ ಪ್ಲಾನ್ ಕೊಟ್ಟಿದೆ. ನಿನ್ನೆ ಸಹ ಪ್ಲಾನ್ ಇದೆ. ಪ್ರತಿಯೊಬ್ರು ನಿಮ್ಗೆ 2 ಡೇಸಿಗೆ ಒಮ್ಮೆ ಪ್ಲಾನ್ ಇರ್ತದೆ, ಕಂಪನಿ ಪ್ಲಾನ್. ರಾತ್ರಿ 8 ಗಂಟೆಗೆ ನೀವು ಅದಕ್ಕೆ ನೀವು ಬರಬಹುದು. ಅಲ್ಲಿಯೂ ಸಹ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇನ್ನೂ ಸಿಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬಹುದು. ಈ ತಿಂಗಳು ನಿಮ್ಗೆ ಲಾಸ್ಟ್ 5,000 PV ಮಾಡಿದವರಿಗೆ 4 ಕೊಂಬುಚ ಆಮೇಲೆ 1 ಸ್ಪಿರುಲ್ನ ಫ್ರೀ ಇರ್ತದೆ 5,000 ಪಾಯಿಂಟ್ ಮಾಡಿದವರಿಗೆ. ಸೊ ಯಾರೆಲ್ಲ 5,000 ಪಾಯಿಂಟ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದಾ? ಎನಿಬಡಿ? ಈಗಾಗಲೇ 5,000 ಪಾಯಿಂಟ್ ಮಾಡಿದವ್ರು ಇಲ್ಲಿದ್ದೀರಾ? 5,000 ಪಾಯಿಂಟ್ ಮಾಡಿದವ್ರಿಗೆ ಇವತ್ತು ನಾಳೆ ಮಾಡ್ತೀನಿ ಸರ್ 5,000. ಓಕೆ 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 ಓಕೆ. ಕೃಷ್ಣ ವರ್ಣೇಕ, ಓ ಯು ಆರ್ ಮೇಡ್. ಕಮಲಾಕ್ಷಿ ಅವರು ಮಾಡಿದ್ದಾರೆ 5,000 ಪಾಯಿಂಟ್. ಸೊ ಹಾಗೆ 5,000 ಪಾಯಿಂಟ್ ಅನ್ನ ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್, ಎನಿ ಪ್ರಾಡಕ್ಟ್ ನೀವು ತಗೋಬಹುದು. ರಾಜು ಅವರೇ ಕಂಗ್ರಾಚುಲೇಷನ್, ಯು ಆರ್ ಆಲ್ಸೋ ಡನ್. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಶ್ರೀಶೈಲ್ ಕೆರೂರ್ ಅವರು ಮಾಡಿದ್ದಾರೆ. ರಿಯಲಿ ಗ್ರೇಟ್ ಗ್ರೇಟ್. ನೀವು ಕೂಡ ಮಾಡಿದಿರಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇದು ವೆರಿ ಸಿಂಪಲ್ ಆಗಿದೆ ನೋಡಿ. ನೀವು 20 ಕನ್ಸ್ಯೂಮರ್ ಮಾಡಿ. ಈಗ ನಾವು ನಿನ್ನೆ ಸಹ ಪುಷ್ಪರಾಜ್ ಅವರು ನನಗೆ ಬರೆದು ಸುಮಾರು 15 ಜನ ಕನ್ಸ್ಯೂಮರ್ ಲಿಸ್ಟ್ ಅನ್ನ ಅವ್ರು ಕೊಟ್ರು. ಸೊ ನೀವು ಇದನ್ನ ಎಲ್ಲ ಲಿಸ್ಟ್ ಮಾಡಿ ನಿಮ್ಮ ಅಪ್ಲೈನಿಗೆ ಕಳಿಸಿ. ಡೆಫಿನೆಟ್ಲಿ ನಿಮ್ಗೆ ನೋಡಿ ನೀವು ಯಾವ ರೀತಿ ಬೆಳಿಬಹುದು ಅಂತ. ಯಾಕೆಂದ್ರೆ ಗ್ರಾಹಕರೇ ನಮ್ಮ ದೇವರು, ಗ್ರಾಹಕರು ಬೇಕಾಗ್ತದೆ ನಮ್ಗೆ. ಸೊ ಬಾಲಕೃಷ್ಣ ಅವರು, ಸೊ ಬಾಲಕೃಷ್ಣ ರೈ ಅವರು, ಓ ಗುಡ್ ಗುಡ್ ರೈ ಅವರೇ. ಸೊ ಇದು ಪಕ್ಕಾ ಈತ ಡಿಎಕ್ಷನ್ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಮಿರಾಕಲ್, ಐ ವಿಲ್ ಟೆಲ್ ಯು. ಸೊ ನೀವು ಇದನ್ನ ಜನರಿಗೆ ನೀವು ಹೇಳಿ. ನೀವು ಈಗ ಮಾಡಿದ್ರಿ, ಗ್ರೇಟ್. ಜನರಿಗೂ ಇದನ್ನ ಹೇಳ್ತಾ ಹೋಗಿ 6 ಜನರಿಗೆ ಇದನ್ನ ಕಲ್ಸ್ಬಿಡಿ. ನಿಮ್ಮ ತಿಂಗಳ ಇನ್ಕಮ್ 50,000ಕ್ಕೆ ಹೋಗ್ತದೆ ನೋಡಿ. ದಿಸ್ ಇಸ್ ವೆರಿ ಸಿಂಪಲ್. ಅದಕ್ಕೆ ನಮ್ಗೆ ಸ್ಪೆಷಲ್ ಟ್ರೈನಿಂಗ್ ಇದೆ. ನಿಮ್ಗೆ ಉಡುಪಿಯಲ್ಲಿ ನಿಮ್ಗೆ ಸ್ಪೆಷಲ್ 22, 23 ನಿಮ್ಗೆ ಕನ್ಸೆಷನ್ ರೇಟ್. ಯಾರೆಲ್ಲ 5,000 ಮಾಡಿದ್ದಾರೆ ನಿಮ್ಗೆ ಕನ್ಸೆಷನ್ ರೇಟ್. ಯಾಕಂದ್ರೆ ಅದಕ್ಕೆ ಟ್ರೈನಿಂಗಿಗೆ 2,000. ಯಾಕಂದ್ರೆ 1 ಡೇ ಹಾಲ್ಟ್ ಇದೆ ಅದರಲ್ಲಿ, ಅದಕ್ಕೋಸ್ಕರ 2,000 ಆಗ್ತದೆ. ಯಾರೆಲ್ಲ 5,000 ಮಾಡಿದವ್ರಿಗೆ ಅವ್ರಿಗೆ ಬರೀ 750 ರೂಪಾಯಿ ಕಟ್ಟಿದ್ರೆ ಆಯ್ತು. ನೀವು ಊಟ ತಿಂಡಿ ಹಾಲ್ಟಿಂಗ್ ಅದರಲ್ಲಿ ಬಂದ್ಬಿಡ್ತದೆ. ಕಂಪನಿ ಉಳಿದ ಹಣವನ್ನು 1,250 ಅನ್ನ ಕಂಪನಿ ಹಾಕೊಳ್ತದೆ. ಯಾಕಂದ್ರೆ ನೀವು 5,000 ಮಾಡಿದಿರಿ ಅಂತ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಈ ಅವಕಾಶವನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಅದರಿಂದ 22, 23 ಶನಿವಾರ ಫುಲ್ ಡೇ ಇರ್ತದೆ. ಆಮೇಲೆ ಆದಿತ್ಯವಾರ ಹಾಫ್ ಡೇ ಇರ್ತದೆ. ಆಮೇಲೆ ನೀವು ಮಲ್ಪೆಗೆ ಹೋಗಿ ಬೀಚ್ ಅನ್ನ ನೋಡ್ಬೋದು, ಅಥವಾ ಕೃಷ್ಣನಿಗೆ ಹೋಗಿ ನಮಸ್ಕಾರ ಮಾಡ್ಬೋದು, ಅಥವಾ ಅಂಬಲ್ಪಾಡಿಯಲ್ಲಿ ದೇವಿ ಇದ್ದಾಳೆ ಅವರನ್ನು ನೋಡಿ ಹೋಗ್ಬೋದು. ಸೊ ಹಾಗಾಗಿ ಉಡುಪಿಗೆ ಬನ್ನಿ. ಸೊ ಸ್ಪೆಷಲ್ ಟ್ರೈನಿಂಗ್ ಅನ್ನ ಅಟೆಂಡ್ ಆಗಿ. ಬಟ್ ನೀವು ಪುನಃ ರಿಸರ್ವೇಶನ್ ಮಾಡ್ಬೇಕು. ಓನ್ಲಿ 30 ಸೀಟ್ಗಳು ಮಾತ್ರ. ಸೊ ಯಾರೆಲ್ಲ ಬರೋರಿದ್ರಿ ಫಸ್ಟೇ ನಮ್ಗೆ ತಿಳಿಸ್ಬೇಕಾಗ್ತದೆ. ಆಲ್ ದ ಬೆಸ್ಟ್. ಅಶೋಕ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ನೀವು ಸಹ 5,000 PV ಮಾಡಿದ್ರಿ. ಸೊ ವೆರಿ ಸಿಂಪಲ್ ಆಗಿ ಇದನ್ನ ನೋಡಿ ಮಾಡಿ ಜನರಿಗೆ ಇದನ್ನ ಡುಪ್ಲಿಕೇಟ್ ಮಾಡಿ. ನಾನು ಹೇಳುದು ಪ್ರತಿ ಪ್ರಾಡಕ್ಟ್ ನಮ್ಗೆ ಇನ್ಮೇಲೆ ನಿಮ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ರೆಗ್ಯುಲರ್ ಇರ್ತದೆ ಈಗ. ಸೊ ನೀವು ಹೊಸಬರನ್ನ ಸಹ ಪ್ರಾಡಕ್ಟ್ ಟ್ರೈನಿಂಗ್ಗೆ ಕೂರಿಸಬಹುದು. ಅದರಿಂದ ಶನಿವಾರ ಆದಿತ್ಯವಾರ ಬಿಟ್ಟು ಉಳಿದ ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ನಿಮ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ಇರ್ತದೆ. 6ನೇ ದಿನ ಮಾರ್ಕೆಟಿಂಗ್ ಇರ್ತದೆ. 7ನೇ ದಿನ ಟ್ರೈನಿಂಗ್ ಇರ್ತದೆ. ಸೊ ಅದರಿಂದ ಲಾಸ್ಟ್ 2 ಡೇಸ್ ಬಿಟ್ಟು ಉಳಿದ ದಿನ ಎಲ್ಲ ನಿಮ್ಗೆ ಯಾರೆಲ್ಲ ಹೆಲ್ತ್ ಪ್ರಾಬ್ಲಮ್ ಇದೆ ಅವರಿಗೆ ಜಾಯಿನ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ನಿನ್ನೆ ಒಂದು ಲಿಂಕ್ ಕಳಿಸಿದೀವಿ ನೋಡಿ. ನಮ್ಮ ಅಶೋಕ್ ಅವರು ಒಂದು ಲಿಂಕ್ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಲಿಂಕ್ ಅನ್ನ ಯೂಸ್ ಮಾಡಿ ಝೂಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಟೆಂಡ್ ಆಗ್ಬಹುದಂತ. ಸೊ ಅದನ್ನು ಸಹ ಎಲ್ಲರಿಗೂ ಲಿಂಕ್ ಕಳಿಸಿ. ಯಾಕಂದ್ರೆ ಎಷ್ಟೋ ಜನರಿಗೆ ಝೂಮ್ ಅಂತ ಗೊತ್ತಿರುವುದಿಲ್ಲ. ಸೊ ಅದರಿಂದ ಝೂಮ್ ಅನ್ನ ಹೇಗೆ ಓಪನ್ ಮಾಡಿ ಸೊ ಆಪರೇಟ್ ಮಾಡೋದು ಅದರಲ್ಲಿ ಇದೆ. ಓಕೆ, ರಾಜು ಅವರೇ ಏನಾದ್ರೂ ಮಾತಾಡ್ಲಿಕ್ಕೆ ಉಂಟಾ? ಓಕೆ, ಅದರಿಂದ ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ನಾವು ನಾಳೆ ಬೆಳಿಗ್ಗೆ 7 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆಲ್. ಸರ್, ಥ್ಯಾಂಕ್ ಯು.